ವೀಕ್ಷಕರೇ ನಮಸ್ಕಾರ. ಜನಮತ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು, ನಾವು ಜನಮತವನ್ನು ಕೇಳ್ತಾ ಜನಾಭಿಪ್ರಾಯವನ್ನು ಕಲೆಕ್ಟ್ ಮಾಡ್ತಾ ಎಲ್ಲ ಕಡೆ ಹೋಗ್ತಾ ಇದ್ದೀವಿ. 8 ತಾಲೂಕುಗಳನ್ನು ಕವರ್ ಮಾಡ್ತಾ ಇದ್ದೀವಿ ಅಂತ. ಇವತ್ತು ನಾವಿರೋದು ವಿಜಯಪುರದಲ್ಲಿ. ಇಲ್ಲಿನ ಬಸ್ ಸ್ಟ್ಯಾಂಡಲ್ಲಿ ಜನರ ಅಭಿಮತ ಯಾರ ಕಡೆ ಇದೆ, ಅವರ ಒಲವು ಯಾರ ಕಡೆ ಇದೆ ಅನ್ನೋದನ್ನು ಅವರನ್ನೇ ಕೇಳಿ ತಿಳ್ಕೊಳ್ಳೋಣ. ಬನ್ನಿ ಹೊರಡೋಣ. ಲಲಿತಮ್ಮ ಈ ಸರಿ ಓಟ್ ಯಾರಿಗೆ ನಿಮ್ದು? ನನಗೆ ಗೊತ್ತಿಲ್ಲ, ಯಾರಿಗಾಗ್ಬೇಕ ಅವ್ರಿಗೆ ಆ ಟೈಮಲ್ಲಿ ಹಾಕ್ತೀರಿ ಅಷ್ಟೇ. ಇಂಥವ್ರಿಗೆ ಅಂತಿಲ್ಲ, ಯಾರು ಬಂದ್ರು ಯಾರಿಗೆ ಒಳ್ಳೇದಣ್ಣ. ನಮ್ಮ ಕಷ್ಟ ಐತೆ, ನಾವು ದುಡಿಬೇಕು. ಅವ್ರು ಬಂದ್ರೆ ಅವ್ರು ಮಾಡ್ಕೊಂತಾರೆ ಅಷ್ಟೇ ಅಂತ. ಏನು ಅನುಕೂಲ ಮಾಡ್ಕೊಡ್ಬೇಕು ಅಟ್ಲೀಸ್ಟ್ ಇವಾಗ ಯಾರೇ ಬಂದ್ರು? ಯಾರು ಏನು ಮಾಡ್ತಾರೆ ಅವರು? ಯಾರು ಏನು ಮಾಡಲ್ಲ. ಅವತ್ತೇನೋ ಒಂದು 10 ರೂಪಾಯಿ ದುಡ್ಡು ಕೊಡ್ತಾರೆ, ಓಟ್ ಹಾಕ್ಸ್ಕೊಂತಾರೆ. ಇನ್ನೇನು ಮಾಡ್ತಾರೆ? ಏನು ಕಷ್ಟ ಸುಖ ಏನು ಮಾಡಲ್ಲ ಯಾರು. ಹೇಳಿ, ಓಟ್ನ ಯಾರು ಮಾರ್ಕೋಬೇಡಿ, ದಯವಿಟ್ಟು ಕರೆಕ್ಟಾಗಿ ಓಟ್ ಹಾಕಿ. ಆಮೇಲೆ ಹೌದು ಹೌದು, ನಮ್ಮ ಹಕ್ಕು ನಾವು ಹಾಕಿದ್ರೆ ಯಾರು ಸಮಸ್ಯೆ ಏನಕ್ಕೂ ಬರಲ್ಲ. ನಾಳೊತ್ತಿನ ಏನೋ ಬೇಕಂದ್ರೆ ಹೋಗಿ ಕೇಳ್ಕೊಬೋದು. ಅವ್ರು ಕಾಸು ಕೊಡ್ತಾರೆ, ಓಟ್ ಹಾಕ್ಸ್ಕೊಂತಾರೆ. ನಾವು ಅಲ್ಲೋಗಿ ಏನು ಕೇಳೋಕ್ಕಾಗಲ್ಲ, ಮಾತಾಡೋಕ್ಕೂ ಆಗಲ್ಲ. ಹೌದು. ಪ್ರಧಾನಮಂತ್ರಿ ಯಾರಾಗಬೇಕು? ರಾಹುಲ್ ಗಾಂಧಿನ, ಮೋದಿನ? ಯಾರಾದರೂ ಸರಿ ಅಣ್ಣ, ನಮ್ಗೆ ಯಾರಾದರೂ ಏನು. ಥ್ಯಾಂಕ್ ಯು ಅಮ್ಮ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಲೋಕೇಶ್ ಅಂತ. ಲೋಕೇಶ್ ಅವರೇ, ಸ್ವಲ್ಪ ಜೋರಾಗಿ ಮಾತಾಡಿ. ಬೆಳಗ್ಗೆ ಫುಲ್ ಜೋಶಲ್ಲಿ ಇರಬೇಕು. ಓಕೆ, ಈ ಸರಿ ಎಲೆಕ್ಷನ್ಸ್ ಹತ್ರ ಬರ್ತಾ ಇದೆ. ನಿಮ್ಮ ಬೆಂಬಲ ಯಾರಿಗೆ? ಕಾಂಗ್ರೆಸ್, ಬಿಜೆಪಿನ? ಸರ್, ಬಿಜೆಪಿ ಅಂತೇನಿಲ್ಲ, ಕಾಂಗ್ರೆಸ್ ಅಂತೇನಿಲ್ಲ. ಇಂದಿರಾ ಗಾಂಧಿ ದರ್ಬಾರ್ದಲ್ಲಿ ಕಾಂಗ್ರೆಸ್ಸು ಚೆನ್ನಾಗಿತ್ತು. ಆ ನಂತರ ಬಂದು ಯಾವ ವ್ಯಕ್ತಿನೂ ಏನು ಮಾಡಿಲ್ಲ. ಇಂದಿರಾ ಗಾಂಧಿ ದರ್ಬಾರ್ದಲ್ಲಿ ಕಾಂಗ್ರೆಸ್ಸಲ್ಲಿ ಮಾಡಿದರು. ಆಮೇಲೆ ನರೇಂದ್ರ ಮೋದಿ ಅಂತ ಬಿಜೆಪಿಗೆ ಬಂದಿದ್ದಾರೆ. ಅವರು ಸ್ವಲ್ಪ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಅವ್ರು ಬಂದರೆ ಚೆನ್ನಾಗಿರುತ್ತೆ. ಮತ್ತೆ ಕಾಂಗ್ರೆಸ್ಸಲ್ಲಿ ಇಂದಿರಾ ಗಾಂಧಿ ದರ್ಬಾರ ಬಿಟ್ಟ ಮೇಲೆ ಮತ್ತೆ ಯಾರೂ ಇಲ್ಲ. ಈಗ ಮೋದಿ ಬಂದಿದ್ದಾರೆ, ನೋಡೋಣ ಮೋದಿನ. ನೋಡೋಣ. ಓಕೆ, ಇವಾಗ ಇಲ್ಲಿ ಸುಧಾಕರ್ ಅವ್ರು ನಿಂತಾರೆ, ಬಿಜೆಪಿ ಮೈತ್ರಿ ಅಭ್ಯರ್ಥಿ. ಹೇಗೆ ಅನ್ಸುತ್ತೆ ಸರ್? ಪರವಾಗಿಲ್ಲ. ಬಿಜೆಪಿಯಲ್ಲಿ ಕಾಂಗ್ರೆಸ್ಸಲ್ಲಿದ್ದು ಬಿಜೆಪಿಗೆ ಹೋಗಿದ್ದಾರೆ. ಮತ್ತೆ ಆಗ್ಲೂ ಸುಧಾಕರ್ ಮಾಡಿದ್ದಾರೆ, ಈಗಲೂ ಮಾಡ್ತಾನೆ ಇದ್ದಾರೆ. ಮಾಡಲಿ, ಇನ್ನು ಮುಂದೆನೂ ಚೆನ್ನಾಗಿ ಮಾಡಬೇಕು ಅವರು. ನಮಸ್ಕಾರ. ನಮಸ್ಕಾರ. ಎಷ್ಟು ಶಾಮಣ್ಣ ಅವರೇ, ಈ ಸರಿ ಎಲೆಕ್ಷನ್ಸ್ ಅಲ್ಲಿ ನಿಮ್ಮ ಓಟ್ ಯಾರಿಗೆ? ನಾವು ಓಟ್ ಬಿಜೆಪಿ. ಯಾಕೆ ಬಿಜೆಪಿ? ಬಿಜೆಪಿ ಅಂದ್ರೆ ನಮ್ಗೆ ಅನುಕೂಲ ಮಾಡ್ಯವ್ರೆ. ಏನ್ ಅನುಕೂಲ ಮಾಡಿದ್ದಾರೆ? ಏನು ಅವ್ರ ಕೈಲಾದ ಮಾತ್ರ ಅನುಕೂಲ ಮಾಡ್ಯವ್ರೆ. ಕಾಂಗ್ರೆಸ್ ಅವರು? ಕಾಂಗ್ರೆಸ್ ಪಂಗನಾಮ ಕಳಿಸಿರೋ ಇಟ್ಟವ್ರೇನೋ ಇಲ್ಲ, ಕಾಣಿಸ್ತಾನೆ ಇಲ್ಲ. ಪಂಗನಾಮ ಹಂಗಿದ್ರೆ ನಮ್ಗೆ ಸೊಟ್ಟ ಆಗಲ್ಲ. ಹೌದಾ? ಸರಿ, ಇವಾಗ ಇಲ್ಲಿ ಸುಧಾಕರ್ ಅವ್ರು ನಿಂತಿದ್ದಾರೆ, ಬಿಜೆಪಿ ಮೈತ್ರಿ ಅಭ್ಯರ್ಥಿ. ಏನ್ ಅನ್ಸುತ್ತೆ ಸುಧಾಕರ್ ಅವ್ರ ಬಗ್ಗೆ? ನಾವು ಅವ್ರ ಸೋಲ್ಲಿ ಗೆಲ್ಲಿ ನಾವು ಹಾಕೋದು ಅವ್ರಿಗೆ ಹಾಕ್ತೀರಾ? ಸರಿ, ಹಂಗಿದ್ರೆ ಈ ಸರಿ ಮೋದಿ ಬರ್ಬೇಕು. ಏನ್ ಅನುಕೂಲ ಮಾಡ್ಕೊಡ್ತಾರೆ ಮೋದಿ ಅವ್ರು ಮತ್ತೆ ಬಂದ್ರೆ? ಮೋದಿ ಏನೋ ಬಡ ಬಗ್ಗರ್ಕ ಇನ್ನೊಂದು ನಮ್ಕ ಮೋದಿ ಬಗ್ಗೆ ಬೇಕಾಗಿಲ್ಲ. ಸುಧಾಕರ್ ನಮ್ಕ ಅನುಕೂಲ ಏನೋ ಮಾಡ್ಯವ್ರೆ, ಅವ್ರಿಗೆ ಹಾಕೋದು. ಸರ್ ನಮಸ್ಕಾರ. ನಿಮ್ಮ ಹೆಸರು? ಶುಭಾಕರ್ ಅಂತ. ಶುಭಾಕರ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ನಮ್ಮ ಬೆಂಬಲ ಏನು, ಲೋಕಸಭೆ ರಾಜಕೀಯನ ಹೊಲ್ಸೆದ್ದೋಗಿದೆ. ಅದ್ರ ಬಗ್ಗೆ ಜಿಗುಪ್ಸೆ ಬರ್ತದೆ ನಮ್ಗೆ. ರಾಜಕೀಯ ಅಂದ್ರೆ ಮುಂಚೆ ಇತ್ತು, ಈಗ ಅದ್ರ ಬಗ್ಗೆ ಜಿಗುಪ್ಸೆ ಬಂದ್ಬಿಟ್ಟಿದೆ. ಬಟ್ ಆದ್ರೂ ನಾವು ಒಬ್ಬ ನಾಯಕನನ್ನ ಸೆಲೆಕ್ಟ್ ಮಾಡ್ಬೇಕು. ಇಲ್ಲಪ್ಪ, ನಾವೆಲ್ಲ ನೋಟ್ ಹಾಕೋದ. ನೋಟ ಯಾಕೆ ವ್ಯಾಲಿಡ್ ಕ್ಯಾಂಡಿಡೇಟ್ಸ್ ಅಲ್ಲ ಅನ್ಸುತ್ತೆ ನಿಮ್ಗೆ? ವ್ಯಾಲಿಡ್ ಕ್ಯಾಂಡಿಡೇಟ್ ಅನ್ನೋದಕ್ಕಿನ್ನೂ ಈಗ ಪರಿಸ್ಥಿತಿ ಏನಾಗಿದೆ ಅಂದರೆ, ಸಮರ್ಪಕವಾಗಿ ಎಲೆಕ್ಷನ್ ನಡೀತಾ ಇಲ್ಲ. ಬರೀ ದುಡ್ಡು, ಆಸೆ, ಹೆಂಡ, ಇಷ್ಟು ಮೇಲೆ ನಡೀತಾ ಇದೆ ಅಷ್ಟೇ. ಯಾರು ಸಮರ್ಪಕವಾಗಿ ಎಲೆಕ್ಷನ್ ನಿಂತು ಫೇಸ್ ಮಾಡ್ತಾ ಇಲ್ಲ. ಹಾಗಿದ್ದಲ್ಲಿ ನಿಮ್ಮ ಪ್ರಕಾರ ಯಾವ ಥರ ಸಮರ್ಥವಾಗಿರಬೇಕು ಅಂತ? ಸಮರ್ಥವಾಗಿ ಅಂತಂದರೆ ಜನಗಳಿಗೆ ಏನು ಆಸೆ ಆಮಿಷ ತೋರಿಸದೆ ಒಂದು ಪಾರದರ್ಶಕವಾಗಿ ಎಲೆಕ್ಷನ್ ನಡೆಸಬೇಕು ಅನ್ನೋದು ನಮ್ಮ ಒಂದು ಇದು. ಓಕೆ, ಈಗ ಆಗಿದ್ದಲ್ಲಿ ಯಾರು ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತ ಅನಿಸುತ್ತೆ ನಿಮ್ಮ ಪ್ರಕಾರ? ಪ್ರೈಮ್ ಮಿನಿಸ್ಟ್ರು ನಮ್ಮ ಪ್ರೈಮ್ ಮಿನಿಸ್ಟರ್ ಅನ್ನೋದಕ್ಕಿಂತ ನಮ್ಮ ಲೋಕಲ್ ಆಗ ನಾಯಕರು ಬೇಕಲ್ಲ, ಅದು ಆಮೇಲೆ. ಇಲ್ಲಿ ನಾಯಕರು ನಾವು ಆಯ್ಕೆ ಮಾಡಿ ಕಳಿಸಿದ್ಮೇಲೆ ಅಲ್ಲಿ. ಓಕೆ, ಇರೋರಿಬ್ಬರಲ್ಲಿ ಯಾರು ಅಟ್ಲೀಸ್ಟ್ ಪರವಾಗಿಲ್ಲ ಅನಿಸುತ್ತೆ? ರಕ್ಷಾರಾಮಯ್ಯ ಹಾಗೂ ಸುಧಾಕರ್ ಅವರಲ್ಲಿ. ನಾವು ಮುಂಚೆಯಿಂದ JDS ಅಲ್ಲಿ ಇದ್ದವರು. ಈಗ JDS ಅಲಿಯನ್ಸ್ ಆಗ್ಬಿಟ್ಟಿದೆ, ಮೈತ್ರಿ ಆಗಿದೆ. ಹಂಗಾಗಿ ನಮ್ಗೆ ಅದ್ರ ಬಗ್ಗೆ ಜಿಗುಪ್ಸನೆ ಬಂದ್ಬಿಟ್ಟದೆ. ಒಂದು ಸರಿ ಕಾಂಗ್ರೆಸ್ ಜೊತೆ ಮೈತ್ರಿ ಆಯಿತು, ಈ ಸರಿ JDS ಜೊತೆ ಮೈತ್ರಿ ಆಯಿತು. ಹಂಗಾಗಿ ನಾವು ಲೋಕಲ್ಲಾಗ ಈಗ
ಪ್ರತಿಯೊಬ್ಬನು ಕೇಳ್ಬೇಕಾದ್ರೆ ನಮಗೆ ಒಂಥರ ಮೈತ್ರಿ ನಿಮಗೆ ಬೇಜಾರಾಗ್ಬಿಟ್ಟದೆ. ಹಂಗಾಗಿ ಅದಕ್ಕೆ ಜಿಗುಪ್ಸೆ ಬಂದ್ಬಿಟ್ಟದೆ. ನಾವು ಯಾರ ಬಗ್ಗೆ ನಾವು ಜಡ್ಜ್ ಮಾಡೋಕ್ಕೆ ಹೋಗಲ್ಲ, ನೋಟ್ ಹಾಕ್ಬಿಡ್ತೀವಿ ಅಷ್ಟೇ. ನಾವು ಕೇಳೋಕ್ಕೂ ಹೋಗಲ್ಲ ಯಾರನ್ನು. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಚನ್ನಬೈರೇಗೌಡ. ಆಯ್ತಾ, ಇವತ್ತಿನ ಸುದ್ದಿ ಎಲ್ಲ ತಿಳ್ಕೊಂಡು ನ್ಯೂಸ್ ಪೇಪರ್ ಓದ್ತಾ ಇದ್ದೀರಾ ಬೆಳಗ್ಗೆ? ನೋಡ್ತಾ ಇದ್ವಿ. ಓಕೆ, ಸರಿ ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ. ನಿಮ್ಮ ಬೆಂಬಲ ಯಾರಿಗೆ, ಕಾಂಗ್ರೆಸ್ಗ ಬಿಜೆಪಿಗ? ನಾವು ಕುಮಾರಣ್ಣಂಗೆ. ಅಂದರೆ ಈ ಸರಿ ಅಲಯನ್ಸ್ ಆಗಿದೆ ಮೈತ್ರಿ ಬಿಜೆಪಿ ಜೊತೆ. ಇಲ್ಲಿ ಸುಧಾಕರ್ ಅವ್ರಿಗೆ ವೋಟ್ ಮಾಡ್ತೀರಾ ಹಾಗಿದ್ರೆ ನೀವು? ಕುಮಾರಣ್ಣ ಅವ್ರಿಗೆ ವೋಟ್. ಓಕೆ, ಈ ಬಾರಿ ಹಾಗಿದ್ರೆ ಏನು ಮೈತ್ರಿ ಆಗಿದೆ, ನಿಮ್ಗೆ ಎಷ್ಟು ಸಮಾಧಾನ ತಂದಿದೆ? ಮೈತ್ರಿ ಆಗಿದೆ ಅಂದರೆ ಅವ್ರು ಮಾಡ್ಕೊಂಡಿರೋದು ನಾವೇನು ಮಾಡೋಕ್ಕದ, ಅವ್ರ ರಾಜಕೀಯ. ಓಕೆ, ಈ ಬಾರಿ ಏನು ಹಾಗಿದ್ದಲ್ಲಿ ಮೋದಿ ಅವರು ಬರಬೇಕು ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಮೋದಿ ಅವರು ಒಳ್ಳೆ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ದೇಶಕ್ಕೆ ಮತ್ತೆ ಕಂಟಿನ್ಯೂ ಮಾಡಿದ್ರೆ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಮೋದಿನೇ ಬರಬೇಕು. ಕೇಂದ್ರದಲ್ಲಿ ಮೋದಿನೇ ಬಂದರೆ ಒಳ್ಳೆ ಕೆಲಸ. ಯಾಕೆ ಅನ್ಸುತ್ತೆ ಸರ್ ಮೋದಿ ಅವರು ಬರಬೇಕು? ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ, ಅದರಿಂದ ಅವರೇ ಬರಬೇಕು, ಕಂಟಿನ್ಯೂ ಮಾಡಲಿ ಅಂತ. ಇವಾಗ ಸುಧಾಕರ್ ಅವ್ರು ನಿಂತಿದ್ದಾರೆ ಮೈತ್ರಿ ಅಭ್ಯರ್ಥಿಯಾಗಿ, ಬಿಜೆಪಿ JDS ಮೈತ್ರಿ ಅಭ್ಯರ್ಥಿಯಾಗಿ. ಏನು ಅನ್ಸುತ್ತೆ ಸುಧಾಕರ್ ಅವ್ರ ಬಗ್ಗೆ ನಿಮಗೆ? ಅವರು ಮಾಜಿ ಸಚಿವರು ಒಳ್ಳೆ ಕೆಲಸಗಳು ಮಾಡಿದ್ದಾರೆ, ಅವರೇ ಬರಲಿ ಬಿಡ್ರಿ. ನಮಸ್ಕಾರ. ನಿಮ್ಮ ಹೆಸರು? ಸಾವಿತ್ರಮ್ಮ ಅಂತ. ಏನು ಹೇಳಿ? ಸಾವಿತ್ರಮ್ಮ ಅವರೇ, ಈ ಸರಿ ಎಲೆಕ್ಷನ್ಸ್ ಅಲ್ಲಿ ನಿಮ್ಮ ವೋಟ್ ಯಾರಿಗೆ, ಬಿಜೆಪಿಗ? ಯಾರಿಗಾರು ಹಾಕೋದೈತದೆ ಬಿಡಪ್ಪ, ಹಾಕೋದಾಗುತ್ತೆ. ಅಮ್ಮ ನಿಮ್ದು ಯಾರಿಗೆ ಓಟು? ಯಾರಿಗೋ ಒಬ್ರಿಗೆ ಹಾಕದಾದ್ ಬಿಡೋಣ. ಇಬ್ರು ಇಂಟೆಲಿಜೆಂಟ್ ಇದ್ದೀರಾ ನೀವಿಬ್ರು? ನಾವಿಬ್ರು ಅಕ್ಕ ತಂಗಿ ಅಣ್ಣ. ಹೌದಾ? ಯಾಕೆ ಬೇಜಾರಲ್ಲಿ ಇದ್ರ? ಏನ್ ಬೇಜಾರಿಲ್ಲ, ಗಾಡಿ ಸಿಕ್ಕಿಲ್ಲ. ಗಾಡಿ ಸಿಕ್ಲಿಲ್ಲ. ಇವಾಗ ಕಾಂಗ್ರೆಸ್ ಬಂದ್ರೆ ಒಳ್ಳೇದಾ ಬಿಜೆಪಿ ಬಂದ್ರೆ ಒಳ್ಳೇದಾ? ಯಾವ್ದಾರು ಯಾವ್ದು ಬಂದ್ರು ಹೋಗುತ್ತಪ್ಪೈತದ ಕತ್ರಿ ಹಿಡ್ಕೊಂಡು ನಾವು ಮಾಡ್ಲೇಬೇಕು. ಓಕೆ, ಇವಾಗ ಒಂದಷ್ಟು ಅನುಕೂಲ ಮಾಡ್ಕೊಟ್ಟಿದ್ದಾರೆ ಕಾಂಗ್ರೆಸ್. ಅನ್ಸುತ್ತೆ ಏನ್ ಅನುಕೂಲ? ಬಾಡಿಗೆ ಮನೇಲಿ ಬಿದ್ದಿದ್ದೀವಲ್ಲ, ಏನ್ ಅನುಕೂಲ ಐತೆ? 14 ವರ್ಷ ಆಯ್ತು ಬಂದು, 14 ವರ್ಷ ತಂದು ಯಾವ್ದು ಇಲ್ಲ. ಕೂಲಿ ಮಾಡ್ಬೇಕು, ಕೊಡ್ತಾ ಇದ್ದೀವಿ ಬಾಡಿಗೆ. ಇನ್ನೇನಪ್ಪ ಇರೋದು ಹೇಳು. ಮತ್ತೆ ಲೇಡೀಸ್ಗೆ 2,000 ರೂಪಾಯಿ ಬಸ್. ಅಯ್ಯ, ಆ ಬಸ್ ಫ್ರೀ. ಅದು ಏನ್ ಹೇಳ್ತಾರೆ ಗೊತ್ತೇನಾ? ಹೋದಾಗ ಹಿಂಗೆ ಕೂಲಿಗೆ ಹೋಗ್ತೀವಲ್ಲ, ಎಲ್ಲ ಹೋಗ್ತೀವಿ ಹೋಗ್ಲಿ ಹೇಳಪ್ಪ. 15 ವರ್ಷಕ್ಕೆ ಬಂತು. ಬಾಡಿಗೆ ಮನೆಗೆ ಬಾಡಿಗೆ 3,000 4,000 ದುಡ್ಡು ಕಾಕ ಕೂತಿದೀವಿ. ಇನ್ನೆಲ್ಲಪ್ಪ ನಮ್ದು. ಯಾರಾದ್ರೂ ಬಂದ್ರೆ ಮನೆ ಮಾಡ್ಕೊಡಿ ಅಂತ ಕೇಳ್ತೀರಾ? ಮನೆ ತಗ ಬಂದ್ರೆ ಕೇಳ್ತೀವಿ, ಇನ್ನು ಬಿಡಲ್ಲ. ಮನೆ ಹತ್ರಕ್ಕೆ ಬರಲ್ಲ ಅಂತೀರಾ? ಬರ್ಲಿ, ಸರಿ ಬನ್ನಿ ಮನೆ ಹತ್ರ ಅಂತ ಕೇಳಿ. ಅಷ್ಟೇ, ಮನೆ ಹತ್ರ ಬರ್ಲಿ. ನಿಮ್ಮ ಹೆಸರು? ಬೈರೇಗೌಡ್ರೆ. ಈ ಸರಿ ಎಲೆಕ್ಷನ್ ಅಲ್ಲಿ ವೋಟ್ ಯಾರಿಗೆ ನಿಮ್ದು? ನಾವು ಯಾವ್ದು ಬಂದು ಹಾಕ್ಬೋದು. ಯಾರಿಗೆ ಬಂದ್ರೆ ಅವ್ರಿಗೆ ಹಾಕ್ಬಿಡ್ತೀರಾ? ಹೆಂಗೆ ಯೋಚನೆ ಏನ್ ಮಾಡಿದಿರಾ? ಯಾರಿಗೆ ಹಾಕ್ಬೇಕು ಅನ್ಕೊಂಡಿದ್ದೀರಾ? ಅದೇ ಇಲ್ಲ, ನಾವು ಯೋಚನೆ ಮಾಡಕ್ ಹೋಗಲ್ಲ. ಹೌದಾ? ಯಾರು ಬೇಕು ಹಾಕ್ಬೋದು. ಯಾರು ಬಂದ್ರೆ ಅವ್ರಿಗೆ ಹಾಕ್ಬಿಡ್ತೀರಾ? ಪ್ರಧಾನ ಮಂತ್ರಿ ಯಾರಾಗಬೇಕು? ಪ್ರೈಮ್ ಮಿನಿಸ್ಟರ್ ಹೋಗಿದ್ದು ಮೋದಿ ಆಗ್ಯಾರ. ಇದೇ ಸರ್ಕಾರ ಮುಂದೆ ಚೆನ್ನಾಗಿ ನಡ್ಸ್ಕೊಂತಾವನ್ನ ಹಾಕ್ಬೋದು. ನಡ್ಸ್ಕೊಂಡು ಹೋಗ್ತಿದಾರಾ? ಅವರೇ ಆದ್ರೆ ಚೆನ್ನಾಗಿರುತ್ತೆ. ಓಕೆ, ಇಲ್ಲಿ ಸುಧಾಕರ್ ಅವ್ರು ನಿಂತಿದ್ದಾರೆ ಬಿಜೆಪಿ ಮೈತ್ರಿ ಅಭ್ಯರ್ಥಿ. ಏನ್ ಅನ್ಸುತ್ತೆ? ಪರವಾಗಿಲ್ಲ, ಕರ್ನಾಟಕ ಚುನಾವಣೆ ತನಕ ಇಂಪ್ರೂವ್ಮೆಂಟ್ ಮಾಡೋರು. ರಕ್ಷಾರಾಮಯ್ಯ ಅವರು ಕಾಂಗ್ರೆಸ್ ಅಲ್ಲಿದ್ದಾರೆ. ನಾವು ಅಷ್ಟು ಪರಿಚಯ ಇಲ್ಲ, ನಮ್ಗೆ ಪರಿಚಯ ಇಲ್ಲ. ಈಗ ಮೊದಲಿಂದ ಸುಧಾಕರ್ ಇರೋದು. ಪರವಾಗಿಲ್ಲ. ನಮಸ್ಕಾರ. ನಿಮ್ಮ ಹೆಸರು? ದೇವ್ರಿಗೆ ನಮಸ್ಕಾರ. ಏನಿಲ್ಲ, ನಿಮ್ಮ ಇವಾಗ ಎಲೆಕ್ಷನ್ಸ್ ನಡೀತಾ ಇದೆಯಲ್ಲ, ನಿಮ್ಮ ವೋಟ್ ಯಾರಿಗೆ? ನಿಮ್ಮ ವೋಟ್ ಯಾರಿಗೆ? ಇದು ಅದ್ಯಾರು ಹೊರೆ. ಓಕೆ, ಅವರು ಇವಾಗ ಏನು ಅಲೈನ್ಸ್ ಆಗಿದ್ದಾರೆ, ಮೈತ್ರಿ ಆಗಿದ್ದಾರೆ. ಏನೇ ಮುಂಚೆ ಅವ್ರು ಕಳೆದೋಗ್ಬಿಡ, ನಮ್ಗೆ ಬೇಕಲ್ಲ. ನನ್ನ ಬಾಬಾ ಇದೆ, ನಾನಿದೆ ಅಷ್ಟೇ. ಹೊರೆ. ಹಾಗಿದ್ರೆ ಇವಾಗ ಅವ್ರು ಅಲೈನ್ಸ್ ವೋಟ್ ಹಾಕ್ತೀರಾ ಬಿಜೆಪಿಗೆ? ಬಿಜೆಪಿಗೆ ಬರ್ದು ಹೇಳ್ಬೇಡ, ಬರ್ದು ಹೇಳ್ಬೇಡ. ಇಲ್ಲ ಕಾಂಗ್ರೆಸ್ ಇದಪ್ಪ, ಅಲ್ಲಿ ನೀ ಬೇಕೇಳಿ ಇರೋ ಹೇಳ್ಬಿಡ್ಲೆ, ಇರೋ ಬಿಜೆಪಿ ಹೇಳ್ಬೇಡ. ಇರೋ ಕಾಂಗ್ರೆಸ್ ದಳ ಅಷ್ಟೇ. ಹಂಗಿದ್ರೆ ಇವ್ರಿಗೂ ಬೇಜಾರಿದೆ ಇವಾಗ ಮೈತ್ರಿ ಜೊತೆ. ಹೌದು. ಬ್ರದರ್ ಹಾಯ್. ನಿಮ್ಮ ಹೆಸರು? ವಿಜಯ್. ಈ ಸಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ ವಿಜಯ? ಸುಧಾಕರ್ ಅವ್ರಿಗೆ. ಯಾಕೆ ಸುಧಾಕರ್? ಯಾಕೆ JDS ನಮ್ಮ ಪಕ್ಷ ಮೈತ್ರಿ ಆಗಿದೆ, ಸುಧಾಕರ್ಗೆ ಮೈತ್ರಿ ಆಗಿದೆ. ಓಕೆ, ಮೈತ್ರಿ ನಿಮಗೆ ಖುಷಿ ತಂದಿದ್ಯಾ ಮೈತ್ರಿ? ಇವಾಗ ಎಲ್ಲ ಖುಷಿ ತಂದಿದೆ. ಖುಷಿನೇ ಇಲ್ಲ ಮೈತ್ರಿ, ಖುಷಿ ಇಲ್ಲ ಆದ್ರೂ ಹಾಕ್ಬೇಕಂತೀರಾ? ಅಷ್ಟೇ. ಓಕೆ, ಇವಾಗ ಸುಧಾಕರ್ ಅವ್ರು ಬಂದ್ರೆ ಏನ್ ಅನುಕೂಲ ಆಗ್ಬೋದು ಅನ್ಸುತ್ತೆ ಕ್ಷೇತ್ರಕ್ಕೆ? ನಮಗೆ ಅನುಕೂಲ ಆಗುತ್ತೆ ಸರ್. ನಮ್ಮೂರಲ್ಲಿ ಅನುಕೂಲ ಮಾಡಿದ್ರೆ ಸರ್, ಮಾಡಿದ್ರೆ ಸಾಕು. ಓಕೆ, ಯಾರು ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕಂಗಿದ್ರೆ ಈ ಸರಿ? ಮೋದಿನೇ. ಯಾಕೆ ಮೋದಿ ದೇಶಕ್ಕೆ ಒಳ್ಳೇದು ಮಾಡ್ತಾವನ, ಮೋದಿನೇ ಆಗ್ಬೇಕು. ಮೋದಿನೇ. ಇಲ್ಲಾಂದ್ರೆ ಮಿನಿ ಪಾಕಿಸ್ತಾನ ಆಗ್ತದೆ. ನಮ್ಮ ಮಿನಿ ಪಾಕಿಸ್ತಾನ ಯಾಕಾಗುತ್ತೆ? ಮಿನಿ ಪಾಕಿಸ್ತಾನ್ ಇವಾಗ ಮಾಡ್ತಾ ಇಲ್ವಾ? ಏನು ಮಾಡಿ? ಗೋವಾತ್ಯಾಗಲೆಲ್ಲ ಮಾಡ್ತಾ ಇಲ್ವಾ? ಅದಕ್ಕೋಸ್ಕರ ಮಿನಿ ಪಾಕಿಸ್ತಾನ ಆಗುತ್ತೆ. ಓಕೆ, ಯಜಮಾನ್ರೆ ನಮಸ್ಕಾರ. ನಾವು ದಳದಾಗಿದ್ದವರು.
ಸುಧಾಕರು ಬೇಡ ಯಾವ್ದು ಬೇಡ ಕಾಂಗ್ರೆಸ್ಗೆ ಹಾಕೋದು. ಕಾಂಗ್ರೆಸ್ಗೆ ಹಾಕ್ಬಿಡ್ತೀರಾ? ಯಾಕೆ ಮೈತ್ರಿ ನಿಮ್ಮವರು ಬಿಜೆಪಿ ಜೊತೆ ಇಲ್ಲ ನಾವು ಹಾಕಲ್ಲ. ಹಾ. ಯಾಕ ಮಂತ್ರಿ ಆಗಬೇಕು, ಹಾ. ಪಕ್ಷ ಕಟ್ಟಿದ ಮೇಲೆ ಒಂದೇ ಪಕ್ಷ ಇರಬೇಕು, ಹಾ. ಅದು ಸೋಲ್ಲಿ ಗೆಲ್ಲಿ ಹಾ. ಅಷ್ಟು. ಹೌದಾ? ಹೌದು. ನೀವು ಪಕ್ಷನ ಬಿಟ್ಕೊಡಲ್ಲ ನೀವು? ನಾವು ಪಕ್ಷನ ಬಿಟ್ಕೊಡಲ್ಲ. ಇವಾಗ ಕುಮಾರಸ್ವಾಮಿ ಅವರೇ ಅಲಯನ್ಸ್ ಆಗಿದಾರಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಏನ್ ಮಾಡೋದು ಹಿಂಗೆ ಅವರೇ ಇದು ಮಾಡ್ತಾವ್ರೆ. ಬೇಜಾರಿದೆ ನಿಮ್ಗೆ? ಯಾಕೆ ಇವಾಗ ಪಕ್ಷ ಒಂದು 10 ಸೀಟ್ ಬರಲಿ ಸಾಕು, 5 ಸೀಟ್ ಬರಲಿ, 1 ಸೀಟ್ ಬರಲಿ, ಪಕ್ಷನೇ ಪಕ್ಷದ ಜೊತೆನೇ ಇರಬೇಕು, ಮೈತ್ರಿಗೆ ಇದ್ರೆ ಎಲ್ಲ ಆಗ್ಬಾರ್ದು ಅಂತೀರಾ? ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನಾಗೇಶ್ ಅಂತ. ನಾಗೇಶ್ ಅವರೇ, ಲೋಕಸಭೆ ಚುನಾವಣೆ ನಡೀತಾ ಇದೆ, ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ನಮ್ಮದು BJP. ಬಿಜೆಪಿ. ಯಾಕೆ ಬಿಜೆಪಿ ಸರ್? ಅವರು ಮೋದಿ ಅವರು ಸ್ವಲ್ಪ ಕೆಲಸಗಳು ಚೆನ್ನಾಗಿ ಮಾಡವ್ರೆ, ಕೆಲಸ ಅವರೇ ಬರಬೇಕು ಅಂತ. ಓಕೆ, ಈ ಸರಿನೂ ಹಂಗಿದ್ರೆ ಕೆಲಸ ಚೆನ್ನಾಗಿ ಆಗುತ್ತೆ ಅಂತೀರಾ? ಆಗುತ್ತೆ ಸರ್. ಓಕೆ, ಏನು ಕಾರಣ ಇವಾಗ ಮೋದಿಗೆ ವೋಟ್ ಮಾಡಕ್ಕೆ ಒಂದು 2 ಕಾರಣಗಳನ್ನು ಕೊಡಿ, ಏನು ಅಂತ? ಅವರು ದೇಶನ ಒಳ್ಳೆ ಅಭಿವೃದ್ಧಿ ಮಾಡವ್ರೆ, ಸ್ವಲ್ಪ ಡೆವಲಪ್ಮೆಂಟ್ ಮಾಡವ್ರೆ, ಅದಕ್ಕೆ ಅವರೇ ಬರಬೇಕು ಅಂತ. ಅದಕ್ಕೆ ಈ ಬಾರಿ ಮತ್ತೆ ಅವರೇ ಬಂದರೆ ಚೆನ್ನಾಗಾಗುತ್ತೆ. ಅವರೇ ಬರಬೇಕು. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಮಾರೇಶ್ ಅಂತ. ಮಾರೇಶ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ನಮ್ಮ ಬೆಂಬಲ BJP ಸರ್. ಬಿಜೆಪಿ. ಯಾಕೆ ಬಿಜೆಪಿ ಸರ್? ಎಲ್ಲ ಒಳ್ಳೇದು ಮಾಡ್ತಾವ್ರೆ, ಎಲ್ಲ ದೇಶಕ್ಕೆಲ್ಲ ಇದು ಮಾಡ್ತಾವ್ರೆ. ಮೋದಿನೇ ಬಂದರೆ ಚೆನ್ನಾಗಿರ್ತೈತೆ, ಅಷ್ಟೇ ನಾವು ಬಯಸೋದು. ಓಕೆ, ಈ ಸರಿ ಇಲ್ಲಿ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಕೆ ಸುಧಾಕರ್ ಅವರು ನಿಂತಿದ್ದಾರೆ, ಏನು ಅನ್ಸುತ್ತೆ ಅವ್ರ ಬಗ್ಗೆ? ಅವ್ರ ಬಗ್ಗೆ ಕೋವಿಡಲ್ಲಿ ಚೆನ್ನಾಗಿ ಅದು ಇದು ಮಾಡಿದ್ದಾರೆ. ಅವರು ಹೆಚ್ಚಾಗಿ ಅವಾಗ ಎಲ್ಲ ಸಹಕಾರ ನೀಡಿದ್ದಾರೆ, ಅವ್ರನ್ನ ಮುಂದೆ ಬೆಳೆಸೋಣ ಅಂದ್ಬಿಟ್ಟು. ಓಕೆ, ಈ ಬಾರಿ ಅವರು ಇಲ್ಲಿ MP ಆಗಿ ಆಪ್ಟ್ ಆದರೆ ನಿಭಾಯಿಸ್ತಾರೆ ಅನ್ಸುತ್ತೆ ನಿಮಗೆ? ಎಲ್ಲ ಚೆನ್ನಾಗಿ ಮಾಡ್ತಾರೆ, ಬಂದರೆ ಚೆನ್ನಾಗಿ ಮಾಡ್ತಾರೆ. ಬ್ರೋ ಹಾಯ್. ಹಾಯ್ ಬ್ರೋ. ನಿಮ್ಮ ಹೆಸರು? ಹೇಮಂತ್ ಗೌಡ ಅಂತ. ಹೇಮಂತ್ ಗೌಡ ಅವರೇ, ಈ ಸರಿ ಎಲೆಕ್ಷನ್ಸ್ ಹತ್ರ ಬರ್ತಾ ಇದೆ, ಗೊತ್ತಲ್ವಾ? ಗೊತ್ತು. ಓಕೆ, ಯೂತ್ ಇದ್ದೀರಾ, ನಿಮ್ಮ ಅಮೂಲ್ಯವಾದ ವೋಟನ್ನು ಯಾರಿಗೆ ಹಾಕ್ತಾ ಇದ್ದೀರಾ? ದೇಶಕ್ಕೆ ಯಾರು ಒಳ್ಳೇದು ಮಾಡ್ತಾರೋ ಅವ್ರಿಗೆ, ಮತ್ತು ನಮ್ಮ ಯೂತ್ಗೆ ಯಾರು ಅನ್ಎಂಪ್ಲಾಯ್ಮೆಂಟ್ನ ಡಿಕ್ರೀಸ್ ಮಾಡ್ತಾರೋ ಅವ್ರಿಗೆ ಹಾಕ್ತೀವಿ ನಾವು. ಅವ್ರಿಗೆ ಹಾಕ್ತೀರಾ? ಯಾರು ಇದೆಲ್ಲ ಬ್ಯಾಲೆನ್ಸ್ ಮಾಡ್ಬೋದು ಅನ್ಸುತ್ತೆ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಇಡೀ ಇಂಡಿಯಾದ ಹೇಳ್ಬೇಕಾ ಇಲ್ಲ ನಮ್ಮ ಇದು ಆಲ್ ಓವರ್ ಇಂಡಿಯಾ ಅಂತ ಹೇಳ್ಬೇಕಂದ್ರೆ ನಾವು ಮೋದಿ ಅವ್ರಿಗೆ ಹಾಕ್ಬೋದು. ಮೋದಿ ಅವ್ರಿಗೆ ಹಾಕ್ಬೋದು. ಯಾಕೆ ಮೋದಿ ಅನ್ಸುತ್ತೆ? ಯಾಕಂದರೆ ಅವರು ಜಾಸ್ತಿ ಗೌರ್ಮೆಂಟ್ ಯೋಜನೆಗಳು ತಂದಿದ್ದಾರೆ, ಮತ್ತು ಯೂತ್ಗೆ ಒಳ್ಳೇದು ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ನಾವು. ಓಕೆ, ಇವಾಗ ಯೂತ್ಗೆ ಒಳ್ಳೇದಾಗ್ತಿದೆ ಅಂತ ಹೇಳಿದ್ರೆ, ಅದೇ ಏನು ಯೂತ್ ಹೆಸರಿಗೆ ಬಂದರೆ ಒಂದಷ್ಟು ಜನ ಯೂತ್ ಇವಾಗ ಮೊದಲನೇ ಬಾರಿ ವೋಟ್ ಮಾಡ್ತಿರ್ತಾರೆ, ಯಂಗ್ ಪೀಪಲ್ ಇರ್ತಾರೆ, ಅವರೆಲ್ಲ ಯಾಕಪ್ಪ ವೋಟ್ ಮಾಡಬೇಕು, ನಮ್ಮ ವೋಟಿಂದ ಏನು ಚೇಂಜ್ ಆಗುತ್ತೆ, ಒಂದು ದಿವಸ ರಜಾ ಕೊಟ್ಟಿದ್ದಾರೆ ಆರಾಮಾಗಿ ಮನೇಲಿ ಇರೋಣ ಅನ್ನೋ ಮೈಂಡ್ ಸೆಟ್ ಇರುತ್ತೆ. ಇಲ್ಲ, ಏನು ಹೇಳ್ತೀರಾ? ಅವರು ಇಂಡಿಯಾ ಸಿಟಿಸನ್ ಆಗಿ ಅವರ ವೋಟಿಂಗ್ ರೈಟ್ಸ್ನ ತಗೊಬೇಕು ಅವರು, ಯಾಕಂದರೆ ಮುಂದೆ ಭವಿಷ್ಯ ರೂಪಿಸೋರು ಯೂತ್ ಆಗಿರೋದ್ರಿಂದ ಅವ್ರ ವೋಟಿಂಗ್ ರೈಟ್ಸ್ನ ಇದು ಮಾಡಬೇಕಾಗುತ್ತೆ. ದಯವಿಟ್ಟು ವೋಟ್ ಮಾಡಿ. ನಿಮ್ಮ ಹೆಸರು? ಸಂತೋಷ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ನಮ್ಮ ಬೆಂಬಲ ಯಾರಿಗೆ ಸರ್? ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವ್ರಿಗೆ ಬೆಂಬಲ ಕೊಡ್ತೀವಿ. ಒಳ್ಳೆ ಕೆಲಸ ಮಾಡ್ತಾರೆ ಅನ್ಸುತ್ತೆ. ಕಾಂಗ್ರೆಸ್ ಬಿಜೆಪಿನ? ಅಲ್ಲ, BJPನೇ ಮಾಡುತ್ತೆ ಅನ್ಸುತ್ತೆ ಈ ಸತಿ. ನರೇಂದ್ರ ಮೈತ್ರಿ ಅಭ್ಯರ್ಥಿ ಸುಧಾಕರ್ ಅವರು ಇದ್ದಾರೆ, ಏನು ಅನ್ಸುತ್ತೆ? ಸುಧಾಕರ್ ಅವರು ಪಾಪ ಮನೆ ಸೋತಿದ್ದಾರೆ, ಈ ಸತಿ ಗೆಲ್ಲಿಸ್ಬೇಕು ಅವ್ರು. ಗೆಲ್ಲಿಸ್ತೀರಾ ನೀವೆಲ್ಲ? ಅಲ್ಲ, ಗೆಲ್ಲಿಸ್ಬೇಕು ಸರ್. ಓಕೆ, ಸೇಮ್ ಸರ್. ಸೇಮಾ? ಅದೇನು ಸೇಮ್ ಏನು? ಅದೇ ಬಿಜೆಪಿನೇ ಸರ್. ಬಿಜೆಪಿನೇ. ನಮಸ್ಕಾರ ನಿಮ್ಮ ಹೆಸರು? ಜಾವೇದ್ ಬೇಗ್. ಜಾವೇದ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ನಮ್ಮ ಕಾಂಗ್ರೆಸ್ ಬಿಜೆಪಿನ? BJP ದಳ ಎರಡು ಸೇರಿ ಸರ್. ಬಿಜೆಪಿ ಮೈತ್ರಿ? ಬೇಕ್ರಿ ಬಜಾರ್ ಮೈತ್ರಿ. ಯಾಕೆ ಇವಾಗ ಹಂಗಿದ್ರೆ ಸುಧಾಕರ್ ಅವರು ಇದ್ದಾರೆ ಇಲ್ಲಿ, ಮೈತ್ರಿ ಅಭ್ಯರ್ಥಿ, ಏನು ಅನ್ಸುತ್ತೆ ಸುಧಾಕರ್ ಅವ್ರ ಬಗ್ಗೆ? ಅವ್ರು ಒಳ್ಳೆ ವ್ಯಕ್ತಿ, ಒಳ್ಳೆ ವ್ಯಕ್ತಿ. ಅವ್ರ ಬಗ್ಗೆ ಮಾತಾಡೋಕೆ ಇಷ್ಟ ಆಗ್ತದೆ ಅಷ್ಟೇ. ಅಂದರೆ ಅಭಿವೃದ್ಧಿ ಮಾಡ್ತಾರೆ ಅಂತ ಅನ್ಸುತ್ತೆ ಈ ಸರಿ? ಅನ್ಸೋದು ಸರ್. ಓಕೆ, ಮೈತ್ರಿ ಆಗಿ ಇವಾಗ ಮೋದಿ ಅವರು PM ಆಗಬೇಕು ಹಂಗಿದ್ರೆ? ಆಗ್ಬೇಕು ಸರ್. ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಗಗನ್. ಗಗನ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಸರ್, ನನಗೆ ಪಕ್ಕ ಸುಧಾಕರ್ ಬರಬೇಕಂತ ಸರ್. ಸುಧಾಕರ್ ಅವ್ರು ಬರಬೇಕು. ಯಾಕೆ ಸರ್? ಅವರು ಮೊದಲಿದ್ರು, ಈ ಪ್ರದೀಪ್ ಈಶ್ವರ್ ಕಡೆಯಿಂದ ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ಸೋತಾದ್ರು. ಈ ಸರಿ ಅದರ ಲೋಕಸಭೆಯಲ್ಲಿ ಮಾತ್ರ ಸುಧಾಕರ್ ಬರ್ಬೇಕು ಸರ್. ಸುಧಾಕರೇ ಬರಬೇಕು. ಅಂತ ಕಾರಣ ಏನು ಸುಧಾಕರ್ ಬರಬೇಕು ಅನ್ನೋಕ್ಕೆ? ನಾನು ಮೊದಲೇ ಹೇಳ್ತೀನಿ, ಆ ಸರಿ ಕಾಂಗ್ರೆಸ್ ಹಾಕ್ಸಿರೋದು, ಕಾಂಗ್ರೆಸ್ ಕೋಟ್ ಹಾಕಿದ್ದೀನಿ, ಬಟ್ ಈ ಸರಿ ಸುಧಾಕರ್ಗೆ ಹಾಕ್ತೀನಿ. ಅವರು ಇದ್ರಲ್ಲ ಅವರೇ, ಲೋಕಸಭೆಯಲ್ಲಿ ಅವ್ರು ಬರಲಿ. ಲೋಕಸಭೆಯಲ್ಲಿ ಅವ್ರು ಬರಬೇಕು. ಬಂದರೆ ಸ್ವಲ್ಪ ಇಂಪ್ರೂವ್ ಆಗ್ತದೆ. PM ನನಗೆ ಪಕ್ಕ 100% ಮೋದಿನೇ ಬರಬೇಕು. ಮೋದಿನೇ ಬರಬೇಕು. ಯಾಕೆ ಸರ್? ಇವರೆಲ್ಲ GST ಎಲ್ಲ ಹೆಚ್ಚು ಮಾಡಿಬಿಟ್ಟು ಹೆಣ್ಮಕ್ಳಿಗೆಲ್ಲ ಪುಚ್ಚಾರ್ ಫ್ರೀ ಕೊಟ್ಬಿಟ್ಟು ನಮಗೆ ಏನಿಲ್ಲ, ಹುಡುಗರಿಗೆ ಏನು ಕೊಡ್ತಾ ಇಲ್ಲ ಸರ್. ಯಾಕೆ ಬಸ್ ಚಾರ್ಜ್ ಫ್ರೀ ಕೊಟ್ಟರೆ ಹೆಣ್ಮಕ್ಳಿಗೆ ಯೂಸ್ ಆಗ್ತಾ ಇದೆಯಲ್ಲ? ನಮ್ಮ ಗಂಡು ಮಕ್ಕಳ ಕಿತ್ಕೊಂತ ಇದಾರಲ್ಲ. ನಾನು GST ಅಲ್ಲ ಸರ್, ನಾನು GST ಎಷ್ಟು ಕಟ್ತಾ ಇದೀನಿ ಗೊತ್ತಾ? ನಾನೇ GST ತಿಂಗ್ಳಕ್ಕೆ 10,000 ರೂಪಾಯಿ ಕಟ್ತಾ ಇದೀನಿ. ಎಲೆಕ್ಟ್ರಿಕಲ್. ಯಾವ್ದ್ರಲ್ಲಿ? ಎಲೆಕ್ಟ್ರಿಕಲ್. ಸೊ ನಿಮಗೆ ಕಷ್ಟ ಆಗ್ತಿದೆ. ಓಕೆ, ಈ
ಸರಿ ಹಂಗಿದ್ರೆ ಬಿಜೆಪಿ ಬಂದ್ರೆ ಕೇಂದ್ರದಲ್ಲಿ ಇಲ್ಲಿ ಏನ್ ಅನುಕೂಲ ಆಗುತ್ತೆ ಅನ್ಸುತ್ತೆ? ಸರ್, ಕಾರ್ಮಿಕರಿಗೆ 5,000 ರೂಪಾಯಿ ಆಗ್ತಾ ಇದೆ ಬಿ ಜೆ ಪಿಯವರು ಕಾರ್ಡಿಲ್ನ ಮಾಡಿಸ್ಕೊಂಡಿದ್ರೆ. ಬಿದ್ದಿದೆ, ಒಂದ್ಸರಿ ಬಿದ್ದೈತಿ, ಇನ್ನು ಬಿದ್ದಿಲ್ಲ 3 ತಿಂಗಳು. ನಾನು ಹೇಳ್ತೀನಿ, ಬಟ್ ಒಂದೇ ಕಡೆ ಹೇಳ್ತಾ ಇದೀನಿ, ನಮಗೆ ಬಿ ಜೆ ಪಿ ಬಂದರೆ ಸರೋಗುತ್ತೆ, ಸರ್ಕಾರ ಬರುತ್ತೆ ಮುಂದಕ್ಕೆ. ಯಜಮಾನ್ರೆ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಅಪ್ಪಯ್ಯಣ್ಣ. ಅಪ್ಪಯ್ಯಣ್ಣ ಅವರೇ, ಈ ಸರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಕಾಂಗ್ರೆಸ್ ಬಿಜೆಪಿನ? ಬಿಜೆಪಿ. ಯಾಕೆ ಬಿಜೆಪಿ? ನಮಗೆ ಮೋದಿ ಬರಬೇಕು. ಮೋದಿ ಯಾಕೆ ಬರ್ಬೇಕು? ದೇಶ ಉಳಿತದ. ದೇಶ ಉಳಿತದೆ. ಉಳಿತದೆ. ಇನ್ನೂ ಸಾರಿ ಆಗ್ಬೇಕು ಅವರು, ಅವರೇ ಆಗೋದು. ಇಲ್ಲಿ ಮೈತ್ರಿ ಅಭ್ಯರ್ಥಿ ಸುಧಾಕರ್ ಅವರು ಸುಧಾಕರ್ ಗೆಲ್ತಾರ. ಕಾನ್ಫಿಡೆನ್ಸ್ ಏನ್ ಗೆಲ್ತಾರೆ ಅನ್ನಕ್ಕೆ? ಗೆಲ್ತಾರ ಪಕ್ಕ. ಹಾಯ್, ನಿಮ್ಮ ಹೆಸರು? ಸ್ಫೂರ್ತಿ ಅಂತ. ಪೂರ್ತಿ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ನಮ್ಮ ಬೆಂಬಲ ಬಿಜೆಪಿ. ಬಿಕಾಸ್ ಯಾಕಂದ್ರೆ ಇವ್ರು ಕಾಂಗ್ರೆಸ್ ಅವ್ರು ಏನು ಮಾಡಿಲ್ಲ, ಫ್ರೀ ಅಂತ ಇಟ್ಬಿಟ್ಟು ಜನಗಳಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಅಂದ್ರೆ, ಇವನ್ ಕಾಲೇಜ್ ಹುಡುಗರಿಗೆ ಆಗಲಿ, ಕಾಲೇಜ್ ಸ್ಟೂಡೆಂಟ್ಸಿಗಂತೂ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಕೆಲವೊಬ್ರಂತೂ ಪ್ರತಿ ದಿನ ಬೀಳ್ತಾ ಇದ್ದಾರೆ. ಅದಂತೂ ಅವ್ರು ನೋಡ್ತಾ ಇಲ್ವೇನೋ ಗೊತ್ತಿಲ್ಲ. ಫ್ರೀ ಅಂತ ಮಾಡಿ ಏನು ಯೂಸ್ ಇಲ್ಲ. ಸೊ ನಮಗೆ ಬಿಜೆಪಿನೇ ಬರಬೇಕು. ಬಿಜೆಪಿಗೆ ಬರಬೇಕು. ಓಕೆ, ಇವಾಗ ಯಾಕೆ ಬಿಜೆಪಿ ಅನ್ನೋದಕ್ಕೊಂದು ಕಾರಣ ಕೊಡಿ. ಬಿಜೆಪಿ ಅನ್ನೋದು ಅವರು ಫ್ರೀ ಅಂತ ಏನೂ ಮಾಡಲ್ಲ, ಬಟ್ ಯಾರಿಗಾದ್ರೂ ಅನ್ಎಂಪ್ಲಾಯ್ಮೆಂಟ್ ಇದ್ದವರಿಗೆ ಎಂಪ್ಲಾಯ್ಮೆಂಟ್ ಕೊಡ್ತಾ ಇದ್ದಾರೆ. ಲಾಸ್ಟ್ ಟೈಮ್ ಎಲ್ಲ ನೋಡಿದ್ದೀವಿ, ಸುಮಾರು ಎಂಪ್ಲಾಯ್ಮೆಂಟ್ಸ್ನ ಕೊಟ್ಟಿದ್ದಾರೆ. ಸೊ ದಟ್ ನಮಗೆ ಬಿಜೆಪಿ ಬರಬೇಕಷ್ಟೇ. ಬಿಜೆಪಿ ಬರಬೇಕು. ಇವಾಗ ಇಲ್ಲಿ ಸುಧಾಕರ್ ಅವರು ಇದ್ದಾರೆ, ಬಿಜೆಪಿ ಮೈತ್ರಿ ಅಭ್ಯರ್ಥಿ, ಏನ್ ಅನ್ಸುತ್ತೆ? ಇಲ್ಲಿದು ಅಂತ ಹೇಳಲ್ಲ, ಓವರ್ ಆಲ್ ಆಗಿ ಬಿಜೆಪಿ ಬರಬೇಕು ಅಷ್ಟೇ. ಓವರ್ ಆಲ್ ಆಗಿ ಬಿಜೆಪಿ ಬರಬೇಕು. ಸರ್ ನಮಸ್ಕಾರ. ನಿಮ್ಮ ಹೆಸರು? ಬಾಬು ಅಂತ. ಬಾಬು ಅವರೇ, ಈ ಸರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಬಿಜೆಪಿ. ಯಾಕೆ ಬಿಜೆಪಿ? ಬಿಜೆಪಿಗೆ ಆಗ್ತಾ ಇದೆ, ಬಿಜೆಪಿಗೆ ಅಂದ್ರೆ ಫುಲ್ ಖುಷಿಯಾಗಿದ್ದೀರಾ ಬಿಜೆಪಿ ಅಂತ? ಏನ್ ಕಾರಣ? ಎಲ್ಲ ಮೋದಿ ಅಂತ. ಓಕೆ, ಇವಾಗ ಮೋದಿ ಅವರು ಮತ್ತೊಮ್ಮೆ ಏನು ಪ್ರೈಮ್ ಮಿನಿಸ್ಟರ್ ಆದ್ರೆ ಏನ್ ಅನುಕೂಲ ಆಗ್ಬೋದು ಅನ್ಸುತ್ತೆ ದೇಶಕ್ಕೆ? ಏನು ಹಿಂದುತ್ವ ಉಳಿಯತ್ತೆ ಅಂತ ಅಷ್ಟೇ. ಹಿಂದುತ್ವ ಉಳಿಯತ್ತೆ, ಅದು ಬಿಟ್ಟು ಬೇರೆ ಇನ್ನೇನಿಲ್ಲ. ಅದೇ ಮೇನ್ ಕಾರಣ. ಓಕೆ, ಹಿಂದುತ್ವ ಒಂದು ಉಳಿದ್ರೆ ಸಾಕಾ? ಅಭಿವೃದ್ಧಿ ಕಾರ್ಯ ಆಗ್ತಾ ಇದೆ ಸರ್, ಆಗುತ್ತೆ ಅಂತ. ಯಜಮಾನ್ರೆ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ಮುನಿರಾಜು ಅವರೇ, ಈ ಬಾರಿ ನಿಮ್ಮ ಬೆಂಬಲ ಯಾರಿಗೆ? ಬಿಜೆಪಿ. ಯಾಕೆ ಬಿಜೆಪಿ? ಮೋದಿ ಬೇಕು ಸರ್. ಮೋದಿ ಬೇಕು. ಯಾಕೆ ಮೋದಿ ಬೇಕು? ಅವ್ರು ನಮ್ಮ ಹಿಂದುತ್ವಕ್ಕೆ, ನಮ್ಮ ದೇಶಕ್ಕೆ ಅವ್ರು ಬೇಕು. ಏನ್ ಅನುಕೂಲ ಇವಾಗ ಬಿಜೆಪಿ ಬಂದ್ರೆ? ಅವ್ರು ಮಾಡ್ದವಾಗಲೇ ಅವರು ಮೋದಿ ಬೇಕು. ನಮ್ಗೆ ಮೋದಿ ಬೇಕು. ಯಾಕೆ ಮೋದಿ ಅವರಂದ್ರೆ ಅಷ್ಟೊಂದು ಒಲವು ಯಾಕೆ? ನಮ್ಗೆ ಬೇಕು ಅವರು. ಬೇಕು ಅಷ್ಟು. ಸರ್ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ವೇಣುಗೋಪಾಲ್ ಅಂತ ಸರ್. ವೇಣುಗೋಪಾಲ್, ಎಲೆಕ್ಷನ್ಸ್ ಹತ್ರ ಬರ್ತಾ ಇದೆ. ಜಾಕೆಟ್ ಗೀಕೆಂಡ್ರೆಲ್ಲ ಹಾಕೊಂಡು ರೆಡಿ ಆಗ್ಬಿಟ್ಟಿದ್ದೀರಾ? ಅವತ್ತಿನ ಎಲೆಕ್ಷನ್ಗೆ ಇವತ್ತೇ ರೆಡಿನಾ? ಆ ಥರ ಏನಿಲ್ಲ ಸರ್, ಈಗ ವರ್ಕ್ ಹೋಗ್ತಾ ಇದ್ದೀವಿ. ಆಲ್ ದಿ ಬೆಸ್ಟ್. ಹೇಳಿ ಸರ್. ಹಾಗೆ ಇವಾಗ ಎಲೆಕ್ಷನ್ಸ್ ಹತ್ರ ಬರ್ತಾ ಇದೆ, ನಿಮ್ಮ ಬೆಂಬಲ ಯಾರಿಗೆ? ಸರ್ ನಾವು ಬಿಜೆಪಿ. ಯಾಕೆ ಬಿಜೆಪಿ? ಸರ್, ಬಿಜೆಪಿ ಅವರಂದ್ರೆ ಈಗ 10 ವರ್ಷ ಕಾಂಗ್ರೆಸ್ ಅವರು ಆಡಳಿತ ಮಾಡಿದ್ರು, ವೀರಪ್ಪ ಮೊಯ್ಲಿ ಅವರು ಎತ್ತಿನಹೊಳೆ ಯೋಜನೆ ತರ್ತೀವಿ ಅಂತಂದ್ರು, ಅವ್ರು ತಂದಿಲ್ಲ. ಬಿಜೆಪಿಯಿಂದನೇ ಬೇನ್ ಬಚ್ಚೇಗೌಡರು ಆದರು, ಅವರು ಸಹ ತಂದಿಲ್ಲ. ಈ ಸಲ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದನೇ ಚಿಕ್ಕಬಳ್ಳಾಪುರದವ್ರು ಆಯ್ಕೆ ಆಗಿ 3 ಸಲ MLA ಆಗಿ ಅವರು ತುಂಬ ಕೆಲಸಗಳು ಮಾಡಿದ್ದಾರೆ. ಒಂದು ಮೆಡಿಕಲ್ ಕಾಲೇಜ್ ತರಬೇಕಂದ್ರೆ ಸುಲಭ ಅಲ್ಲ. ಆದ್ದರಿಂದ ಅವರು ಆ ಮಣ್ಣಿನ ಮಗ ಆಗಿ ಈ ಸಲ ಕೆಲಸ ಮಾಡ್ತಾರೆ ಅನ್ನೋ ಒಂದು ಭರವಸೆ ಇದೆಯಾ? ಅದರಿಂದ ಸುಧಾಕರ್ ಅವರಿಗೆ ನಾವು ಬೆಂಬಲ. ಓಕೆ, ಈ ಬಾರಿ ಏನು ಹಂಗಿದ್ರೆ ಬಿಜೆಪಿ ಸರ್ಕಾರ ಬರಬೇಕು ಅಂತ ಹೇಳ್ತಾ ಇದ್ರ? ಬರಲೇಬೇಕು. ಏನು ಅನುಕೂಲ ಆಗ್ಬೋದು ದೇಶದ ಪರವಾಗಿ ಅನ್ಸುತ್ತೆ ನಿಮ್ಮ ಸರ್? ಈಗ ದೇಶ ನೋಡ್ತಾ ಇದ್ರೆ, ಈಗ ಒಂದು ರಾಮೇಶ್ವರ ಕೆಫೆ ಬಾಂಬ್ ಬ್ಲಾಸ್ಟ್ ಆಗಿರ್ಬೋದಾಗಿತ್ತು. ಈಗ ನೋಡಿದ್ರೆ ನಮ್ಮ ದೇಶದಲ್ಲಿ ಯಾವುದೇ ಒಂದು ನಕ್ಸಲೈಟ್ಸು ಇವು ಯಾವುದೂ ದಾಳಿ ಇಲ್ಲ. ಹಿಂದಿನ ಒಂದು ಸರ್ಕಾರಗಳನ್ನು ಹೋಲ್ಸೋಕೆ ಹೋದರೆ ಈಗಿನ ಸರ್ಕಾರ ತುಂಬ ಒಳ್ಳೆಯದು, ಸುಭದ್ರವಾಗಿದೆ ನಮ್ಮ ದೇಶ ಅನ್ನೋ ಒಂದು ಭರವಸೆ ಇದೆ ಸರ್. ಅದಕ್ಕೋಸ್ಕರ ಬಿಜೆಪಿಗೆ ಬೆಂಬಲ. ಸರ್ ನಮಸ್ಕಾರ. ನಿಮ್ಮ ಹೆಸರು? ನಂಜೇಗೌಡ. ನಿಂತ್ಕೊಳಕ್ಕಾಗುತ್ತಲ್ಲ? ಓಕೆ, ಈ ಸರಿ ಎಲೆಕ್ಷನ್ಸ್ ಅಲ್ಲಿ ನಿಮ್ಮ ಬೆಂಬಲ ಯಾರಿಗೆ ಸರ್? ಸರ್ ನನ್ನ ಬೆಂಬಲ ಬಿಜೆಪಿನೇ ಐತೆ, ಆದ್ರೂ ನಂಗೆ ಯಾರೂ ಏನು ಮಾಡಿಕೊಟ್ಟಿಲ್ಲ. ಇದು ಹ್ಯಾಂಡಿಕ್ಯಾಪ್ಟ್ ಆಗಿದ್ದೀನಿ, ಒಂದು ರೇಷನ್ ಕಾರ್ಡ್ ಇಲ್ಲ, ಒಂದು ನಂದು ಪೆನ್ಷನ್ ಬರ್ತಾ ಇಲ್ಲ, ಪೆನ್ಷನ್ನು ಕಟ್ ಮಾಡೋಕ್ಕೆ ಅವ್ರೆ, ಏನು ಬರ್ತಾ ಇಲ್ಲ. ಏನು ಲೋಕಲ್ ಲೀಡರ್ಸ್ ನೀವು ಅಪ್ರೋಚ್ ಮಾಡಿಲ್ವಾ? ಎಲ್ಲ ಮಾಡಿದ್ದೀನಿ, ಎಲ್ಲ ಕೊಟ್ಟಿದ್ದೀನಿ, ಗಾಡಿ ಇಲ್ಲ, ಏನೂ ಇಲ್ಲ, ಎಲ್ಲ ಮಾಡಿದ್ದೀನಿ. ಎಷ್ಟೋ ದುಡ್ಡು ಖರ್ಚು ಮಾಡಿದೆ, ಯಾರು ಏನು ಮಾಡಿಲ್ಲ ನನ್ಗೆ. ಓಕೆ, ಈ ಸರಿ ಹಾಗಿದ್ರೆ ಇಲ್ಲಿ ಯಾರೇ MP ಆದ್ರೂ ಯಾರಾದರೂ ಲೋಕಲ್ ಲೀಡರ್ಸ್ನ ಕಾಂಟ್ಯಾಕ್ಟ್ ಮಾಡಿ ದಯವಿಟ್ಟು ನಿಮ್ದು ಏನೇನಾಗಬೇಕು ಅದು ದಯವಿಟ್ಟು ಮಾಡಿಸ್ಕೊಳ್ಳಿ ಈ ಸರಿ. ಓಕೆ, ಯಾರು ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು ನಿಮ್ಮ ಪ್ರಕಾರ? ನಮ್ಗೆ ಇವರೇ ಆಗಬೇಕು ಅಂತ ಮನ್ಸೈತೆ. ಯಾರು ಇವಾಗ? ಮೋದಿ ಅವರ ಅಥವಾ ಹೊಸದಾಗಿ ರಾಹುಲ್ ಗಾಂಧಿ ಆಗಬೇಕಾ? ಯಾರೋ ಆಗಲಿ, ಒಟ್ನಾಗೆ ಅನುಕೂಲ ಮಾಡಲಿ, ಜನಕ್ಕೆ ಅನುಕೂಲ ಮಾಡಲಿ. ಯಾರು ಬರ್ತಾರೋ ಯಾರಿಲ್ಲೋ ನಮಗೆ ಗೊತ್ತಿಲ್ಲ, ಅಂದರೆ ಜನಕ್ಕೆ ಅನುಕೂಲ ಆಗಬೇಕು. ನಮ್ಮಂಥವ್ರಿಗೆ ನೋಡು, ನಾವು ಏನೂ ಇಲ್ಲ ನಮ್ಗೆ. ಅಕ್ಕಿ ಕೊಂಡ್ಕೊಂಡು ತಿಂತಾ ಇದ್ದೀವಿ, ಎಲ್ಲ ಕೊಂಡೋದೆ ನಾವು.
ನೋಡಿ ಹ್ಯಾಂಡಿಕ್ಯಾಪ್ಟಾಗಿ ಕೊಂಡೋದೆ. ದಯವಿಟ್ಟು ಇಲ್ಲಿನ ಲೋಕಲ್ ಲೀಡರ್ಸ್ ದಯವಿಟ್ಟು ಇವ್ರ ಕಡೆ ಒಂದು ಸ್ವಲ್ಪ ನೋಡಿ. ಸರ್ ಹಾಯ್ ಸರ್ ನಿಮ್ಮ ಹೆಸರು? ಸುರೇಶ್. ಸುರೇಶ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಸರ್ ಸುಧಾಕರ್, ಡಾಕ್ಟರ್ ಸುಧಾಕರ್. ಡಾಕ್ಟರ್ ಕೆ ಸುಧಾಕರ್ ಅವರು. ಬಿಜೆಪಿ ಅಂತ ಸುಧಾಕರ್ ಅವರು ಅಥವಾ ಸುಧಾಕರ್ ಅಂತ ಸುಧಾಕರ್ ಬರಬೇಕು ಅಂತ. ಓಕೆ, ಹಾಗಿದ್ದಲ್ಲಿ ಯಾಕೆ ಸುಧಾಕರ್ ಅನ್ನೋದು? ಕೆಲಸ ಮಾಡೋನೆ, ಮಿನಿಸ್ಟರ್ ಆಗಿದ್ರು, ಕಡೆಲ್ಲ ಒಳ್ಳೆ ಕೆಲಸ ಮಾಡ್ತಾನೆ. ಕಾಂಗ್ರೆಸ್ ಅವ್ರು ಮಾಡಲ್ಲ, ಬಿಜೆಪಿ ಅವ್ರು ಮಾಡೋದು. ಕಾಂಗ್ರೆಸ್ ಮಾಡಲ್ಲ, ಬಿಜೆಪಿ ಅವರೇ ಮಾಡೋದು. ಯಾಕೆ ಅನ್ಸುತ್ತೆ ಕಾಂಗ್ರೆಸ್ ಅವ್ರು ಮಾಡಲ್ಲ ಅಂತ? ಕಾಂಗ್ರೆಸ್ ಅಂದ್ರೆ 70 ವರ್ಷದಿಂದ ಏನು ಮಾಡಿಲ್ಲ ಅವರು. ಬಿಜೆಪಿ ಆದ್ರೆ ಮಾಡ್ತಾರೆ. 70 ವರ್ಷದಲ್ಲಿ ಮತ್ತೆ ಏನು ಮಾಡದೆ ಏನ್ ಮಾಡ್ತಿದ್ರು ಅವರು? ಸುಮ್ಮನೆ ಕೂತ್ಕೊಂಡಿರ್ತಾರೆ ಮನೆಗಳ ಅಷ್ಟೇ ಅವರು. ಅಷ್ಟೇ. ಓಕೆ, ಈ ಬಾರಿ ಹಾಗಿದ್ರೆ ಬಿಜೆಪಿ ಬಂದ್ರೆ ಏನ್ ಸುಧಾರಣೆ ಮಾಡ್ಬೋದು ಅನ್ಸುತ್ತೆ ಸರ್? ಜನರಿಗೆ ಅನುಕೂಲ ಮಾಡ್ತಾರೆ, ಒಳ್ಳೆ ಕೆಲಸ ಮಾಡ್ತಾರೆ. ಸರ್ ಒಳ್ಳೆ ಕೆಲಸ ಮಾಡ್ತಾರೆ ಅನ್ಸುತ್ತೆ. ಓಕೆ, ಈ ಬಾರಿ ಇಲ್ಲಿ ಸುಧಾಕರ್ ಅವ್ರು ಬಂದ್ರೆ ಕ್ಷೇತ್ರಕ್ಕೆ ಏನಾಗ್ಬೋದು ಅಭಿವೃದ್ಧಿ ಅನ್ಸುತ್ತೆ? ಸರ್ ಕೆಲಸ ಮಾಡ್ತಾರೆ, ಅವ್ರು ಮಿನಿಸ್ಟರ್ ಆಗಿದ್ರಲ್ಲ, ಕೆಲಸ ಮಾಡ್ತಾರೆ. ಈ ಬಾರಿ MP ಆದ್ರೆ ಮಾಡ್ತಾರೆ ಸರ್. ನಿಮ್ಮ ಹೆಸರು? ಸಂತೋಷ್ ಅವರೇ, ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ, ಗೊತ್ತಾ? ಯಾರು ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು? ಮೋದಿ. ಯಾಕೆ ಮೋದಿ? ಯಾಕೆ ಆಗ್ಬೇಕು ಮೋದಿ ಅವರು? ಮೋದಿನೇ ಆಗ್ಬೇಕು. ಏನ್ ರೀಸನ್ ಏನು? ಕಾರಣ ಏನು? ಅದೇ ಲೋಟ್ ಎಲ್ಲ ಬ್ಯಾನ್ ಮಾಡವ್ರೆ. ನೋಟ್ ಬ್ಯಾನ್ ಮಾಡ್ಬಿಟ್ರೆ ಸಾಕಾ? ಇನ್ನೇನು ಅಭಿವೃದ್ಧಿ ಆಗೋದ್ ಬೇಡವಾ? ಅವನೇ ಬರ್ಬೇಕು ಅಷ್ಟೇ. ಮಾಡ್ಬೇಕು. ನಿಮ್ಮ ಹೆಸರು ಹೇಳಿ ಫಸ್ಟ್. ಮಂಜುನಾಥ್ ಅಂತ. ಮಂಜುನಾಥ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ ಬೆಂಬಲ ಯಾರಿಗೆ? ಮೋದಿ ಸಾಹೇಬ್ರಿಗೆ. ಯಾಕೆ ಮೋದಿ? ಪ್ರತಿಯೊಂದು ಕೆಲಸನ ಅವ್ರ ಕಡೆಯಿಂದ ಆಗ್ತದೆ ನಮಗೆ. ಅವರು ಬಂದ್ಮೇಲೆ ಎಲೆಕ್ಷನ್ ಬಂದ್ಮೇಲೆ ಪ್ರತಿಯೊಂದು ಒಳ್ಳೇದಾಗೈತೆ ನಮಗೆ. ಇವಾಗ ನಾವು ಹಾಕೋದೆ ಅವ್ರಿಗೆ, ಮೋದಿ ಅವ್ರಿಗೆ. ಪ್ರತಿಯೊಂದು ಬಡವರಿಗೆ, ಮತ್ತೊಂದು ಇನ್ನೊಂದು ಚಲಾವಣೆಗೆ, ಬಸ್ಗೆ, ಮತ್ತು ಎಲ್ಲ ಪ್ರತಿಯೊಂದು ಅವ್ರ ಕಡೆಯಿಂದ ಒಳ್ಳೇದಾಗಿದೆ. ಇಲ್ಲೂ ರಾಜ್ಯದಲ್ಲಿ ಇವಾಗ ಕಾಂಗ್ರೆಸ್ ಸರ್ಕಾರದಿಂದ ಒಂದಷ್ಟು ಯೋಜನೆಗಳು ಒಳ್ಳೇದಾಗಿದೆಯಲ್ಲ? ಒಳ್ಳೇದಾಗಿದೆ. ಬೇರೆಯವ್ರಿಗೆಲ್ಲ ತೊಂದರೆ ಆಗಿದೆ. DVD ಬಸ್ಗಳಿಗೆ, ಆಟೋದವ್ರಿಗೆ, ಚಾಲಕರಿಗೆ, ಇವ್ರಿಗೆ, ಏರ್ಪೋರ್ಟ್ ಟ್ಯಾಕ್ಸಿ ಅವ್ರಿಗೆ ಎಲ್ಲಾನು, ಪಬ್ಲಿಕ್ ಎಲ್ಲಾನು ತೊಂದರೆ ಆಗಿದೆ. ಅದರಿಂದ ಈ ಸತಿ ಮೋದಿ ಬರಲೇಬೇಕು. ಹೌದು, 100%, 100% ಸತ್ಯ ಮೋದಿ ಬಂದೇ ಬರ್ತಾರೆ. ಸುಧಾಕರ್ ಅವರು ಇದ್ದಾರೆ, ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರ ಬಗ್ಗೆ ಇನ್ನೊಬ್ಬರ ಬಗ್ಗೆ ನನ್ಗೆ ಗೊತ್ತಿಲ್ಲ ಸರ್. ಇರೋದು ಹೇಳ್ತಾ ಇದ್ದೀನಿ, ಮೋದಿ ಬರಲೇಬೇಕು. ನೀವೆಲ್ಲಿ ಹೋದ್ರೂ ಕೇಳ್ಕೊಳ್ಳಿ, ಮೋದಿ ಬರಲೇ ಬರ್ರಿ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಮುನ್ರಾಜ್ ಅಂತ ಹೇಳಿ. ಮುನ್ರಾಜ್ ಅವರೇ, ಎಲೆಕ್ಷನ್ಸ್ ಹತ್ರ ಬರ್ತಾ ಇದೆ. ಗೊತ್ತು. ಫುಲ್ ಜೋಶಲ್ಲಿ ಇದ್ರೆ ಓಟ್ ಹಾಕಕ್ಕೆ? ಏನು ಜೋಶಲ್ಲಿ ಇದ್ದೀನಿ ಸರ್. ಜೋಶಲ್ಲೇ ಇರ್ತೀರಾ? ಯಾರು ಓಟ್ ಈ ಸರಿ? ಓಟು ಹಾಕೋಣ ಸರ್. ದೇಶ ಯಾರು ಚೆನ್ನಾಗಿ ನಡೆಸ್ತಾರೆ ಸರ್, ಅವ್ರಿಗೆ ಓಟ್ ಹಾಕೋಣ. ಯಾರು ನಡೆಸ್ತಾರೆ ಅನ್ಸುತ್ತೆ? ಎಲ್ಲರೂ ಯಾರು ಬಂದ್ರೆ, ಯಾವ ಸರ್ಕಾರ ಬಂದರೂ ಚೆನ್ನಾಗಿ ನಡೆಸ್ತಾರೆ. ಯಾರು ಸರ್ಕಾರ ಬಂದರೂ ಚೆನ್ನಾಗಿ ನಡೆಸ್ತಾರೆ. ಯಾರು ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕಂಗಿದ್ರೆ ಈ ಸರಿ? ನಮಗೆ ನಮ್ಮ ಪರವಾಗಿ ಮೋದಿನೇ ಆದರೆ ಬೆಟರ್. ಮೋದಿ ಆದರೆ ಬೆಟರು. ಯಾಕೆ ಮೋದಿ ಆದರೆ ಬೆಟರ್ ಅನ್ಸುತ್ತೆ? ಪರವಾಗಿಲ್ಲ, ಇರೋದ್ರಲ್ಲಿ ಪರವಾಗಿಲ್ಲ. ಓಕೆ, ಏನೋ ಮುಗುಳ್ನಾಗೆ ಅಲ್ಲಿದ್ದೀರಾ? ಓಕೆ, ಒಳ್ಳೆ ಎಳ್ನೀರು ಕುಡೀರಿ. ನಮಸ್ಕಾರ. ನಿಮ್ಮ ಹೆಸರು? ವೆಂಕಟೇಶ್ ಅಂತ. ವೆಂಕಟೇಶ್ ಅವರೇ, ಈ ಸರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ ಸರ್? ಸರ್ ನೋಡೋಣ ಸರ್, ಬಡವರಿಗೆ, ದೀನದಲಿತರಿಗೆ ಯಾರು ಅನುಕೂಲ ಮಾಡೋರು ಅವ್ರಿಗೆ ವೋಟ್ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಅವ್ರಿಗೆ ವೋಟ್ ಮಾಡೋಣ ಅನ್ಕೊಂಡಿದ್ದೀರಾ? ಯಾರು ಬಂದರೆ ಅನುಕೂಲ ಆಗ್ಬೋದು ಬಡವರಿಗೆಲ್ಲ? ಯಾರು ಬಂದರೂ ನಮ್ಮ ಕಷ್ಟ ನಮಗೆ ತಪ್ಪಿದ್ದಲ್ಲ. ಆ ಸಮಯಕ್ಕೆ ಒಳ್ಳೆ ಆಲೋಚನೆ ಬಂದರೆ ಯಾರಿಗೆ ಬಂದರೆ ಅವ್ರಿಗೆ ಹಾಕೋಣ. ಒಳ್ಳೆ ಆಲೋಚನೆ ಬಂದರೆ ಯಾರಿಗೆ ಬಂದರೆ ಅವ್ರಿಗೆ ಹಾಕೋದು. ಓಕೆ, ಇವಾಗ ಯಾರೇ ಬರಲಿ, ಏನು ಅಭಿವೃದ್ಧಿ ಮಾಡಬೇಕು ಅಂತ ಅನಿಸುತ್ತೆ? ದೇಶಕ್ಕಾಗಲಿ, ಕ್ಷೇತ್ರಕ್ಕಾಗಲಿ, ಯಾರೇ ಬಂದರು ಯಾವ ರೀತಿ ಕಾಳಜಿ ವಹಿಸ್ಬೇಕನ್ಸುತ್ತೆ? ಕುಡಿಯೋ ನೀರು, ಮನೆ ಇಲ್ದವ್ರಿಗೆ ಮನೆ, ರೋಡುಗಳು, ಅಭಿವೃದ್ಧಿ ಕೆಲಸಗಳು ಮಾಡಬೇಕು ಅಂತ ನನ್ನ ಇಚ್ಛೆ. ಓಕೆ ಸರ್, ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ರಾಜು ಅಂತ. ರಾಜು ಅವರೇ, ಯಾವ ಊರಿಗೆ ರಾಜು? ಈಜುಪುರಕ್ಕೆ ರಾಜು. ಈಜುಪುರಕ್ಕೆ ರಾಜು. ಓಕೆ ಸರ್, ಈ ಸರಿ ಎಲೆಕ್ಷನ್ದಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ನಮ್ಮ ಬೆಂಬಲ ಮೋದಿ. ಮೋದಿ. ಯಾಕೆ ಮೋದಿ ಸರ್? ಮೋದಿ ಅಲ್ಲೇ ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ನಮ್ಗೆ ರಾಮ ಮಂದಿರ ಕೊಟ್ಟವನೇ, ಕಾಶಿ ಕೊಟ್ಟವನೇ. ದೇಶಕ್ಕೆ ಯಾವುದೇ ಒಂದು ರೀತಿ ಭಯೋತ್ಪಾದಕರ ದಾಳಿ ನಿಲ್ಸವನೆ. 70 ವರ್ಷದಿಂದ ಆಗ್ದಿರೋಂಥ ಅಭಿವೃದ್ಧಿ 10 ವರ್ಷದಲ್ಲಿ ಮಾಡವನೆ. ಅದಕ್ಕೆ ನಾವು ಮೋದಿಗೆ ಓಟ್ ಹಾಕ್ಬೇಕಂತ. ಮೋದಿಗೆ ಓಟ್ ಹಾಕ್ತೀವಿ. ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಸುಧಾಕರ್ ಅವರು. ಸುಧಾಕರ್ ಒಳ್ಳೆ ಕೆಲಸ ಮಾಡವ್ರೆ. ಮೆಡಿಕಲ್ ಕಾಲೇಜ್ ತಂದವ್ರೆ, ಊರು ಅಭಿವೃದ್ಧಿ ಮಾಡವ್ರೆ, ರೋಡ್ಗಳು ಹಾಕ್ಸವ್ರೆ, ಜನಗಳಿಗೆ ಏನು ಬೇಕೋ ಅನುಕೂಲ ಮಾಡಿಕೊಟ್ಟವ್ರೆ. ನಮ್ಮ ವಿಜಯಪುರ ದೇವನಹಳ್ಳಿ ತಾಲೂಕು ಅವರೇ ಬೇಕಂತ ನಾವು ಆಸೆ ಬೀಳ್ತಾ ಇದ್ದೀವಿ. ಓಕೆ ಸರ್, ಈ ಸರಿ ಏನು ವಿಧಾನಸಭೆ ಎಲೆಕ್ಷನ್ಸ್ ಹಿಂದೆ ನಡೀತು. ಕರ್ನಾಟಕ ಸರ್ಕಾರದಲ್ಲಿ ಇವಾಗ ಕಾಂಗ್ರೆಸ್ ಇದೆ. ಕರ್ನಾಟಕ ಸರ್ಕಾರ ಅಂದರೆ ಕಾಂಗ್ರೆಸ್. ಇವಾಗ ಏನು ಅನ್ಸುತ್ತೆ ಅವ್ರ ಆಡಳಿತದ ಬಗ್ಗೆ? ಬಿಟ್ಟಿ ಬಾಗಿಗಳು ಯಾರಿಗೂ ಕೊಡಬಾರ್ದಿತ್ತು. ಅದೇ ಆರೋಗ್ಯ ಕ್ಷೇತ್ರಕ್ಕೆ ಮತ್ತು ಸ್ಕೂಲ್ ಮಕ್ಕಳಿಗೆ ಅವ್ರಿಗೆ ಫ್ರೀ ಎಜುಕೇಷನ್ ಕೊಟ್ಟರೆ ಇನ್ನೂ ಒಳ್ಳೆಯದು. ಅಂಥ ಕೆಲಸಗಳು ಮಾಡಬೇಕು. ಬರಗಾಲ ಬಂದ್ಬಿಟ್ಟೈತೆ ಕಾಂಗ್ರೆಸ್ ಬಂದು. ನರಸಿಂಹ ಸರ್. ನರಸಿಂಹ ಅವರೇ, ಉಗ್ರ ನರಸಿಂಹ. ಹೌದು ಸರ್. ಓಕೆ, ಈ ಸರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ?
ನಮ್ಮ ಬೆಂಬಲ ಸುಧಾಕರಣಕ್ಕೆ. ಸುಧಾಕರ್ ಅವ್ರಿಗೆ ಯಾಕೆ ಮೋದಿ ಅವರು ಕೆಲಸಗಳು ಮಾಡ್ತಾ ಇರೋದಕ್ಕೆ ಅವರು ಫುಲ್ಲು ನಮ್ಮ ದೇಶನ ಭಾರಿ ಚೆನ್ನಾಗಿ ಮಾಡ್ತಾವ್ರೆ. ಅವ್ರನ್ನಿಂದ ನಾವು ನಮ್ಮ ದೇಶ ಚೆನ್ನಾಗಿರ್ಬೇಕಾದ್ರೆ ಮೋದಿ ಕೋಟ್ ಹಾಕಬೇಕು. ಏನು ಅನುಕೂಲ ಸರ್ ಇವಾಗ? ಸರ್ ಅನುಕೂಲ ಅಂದರೆ ಇಡೀ ನಮ್ಮ ಹುಡುಗರನ್ನೆಲ್ಲ ಕೇಳಿ ಸರ್, ಯಾರನ್ನ ಕೇಳಿ ಸರ್, ಅವ್ರನ್ನಿಂದ ಭಾರಿ ಚೆನ್ನಾಗಿ ಮಾಡ್ತಾವ್ರೆ ನಮ್ಮ ದೇಶ. ಅದಕ್ಕೋಸ್ಕರ ನಮ್ಮ ಸುಧಾಕರ್ನ ಗೆಲ್ಲಿಸ್ಬೇಕಂತ ನಮ್ಮ ಆಸೆ. ಅದಕ್ಕೋಸ್ಕರ ಓಕೆ. ಇವಾಗೇನು ಕಾಂಗ್ರೆಸ್ ಸರ್ಕಾರ ಇಲ್ಲಿ ಆಡಳಿತಕ್ಕೆ ಬಂದು 11 ತಿಂಗಳಾಯಿತು ಸರ್. ಏನು ಅನಿಸ್ತಿದೆ ಅವರ ಕಾರ್ಯವೈಖರಿ? ಏನು ಸರ್, ಏನಿಲ್ಲ, ಇಲ್ಲಿ ಹೆಂಗಸ್ರನ್ನ ಬಸ್ನಾಗ ಕರ್ಕೊಂಡು ಹೋಗ್ತಾರೆ, ಗಂಡಸ್ರಿಗೆ ತಲೆ ಮೇಲೆ ಹಾಕ್ತಾರೆ ಸರ್. ಏನು ಸರ್ ಅದಕ್ಕೆಲ್ಲ ಅದು ಸರ್ಕಾರ ಏನು ಸರ್ ಅದು? ಅಲ್ಲ ಸರ್, ಯಾವ್ದಾನ ಮಾಡಿದ್ರೆ ಫ್ರೀ ಯಾವ್ದಾನ ಚೆನ್ನಾಗಿರೋದು ಮಾಡ್ಬೇಕು ಸರ್. ಅವರು ಏನು ಮಾಡಬೇಕಾಗಿತ್ತು ಅನ್ಸುತ್ತೆ ಇದನ್ನು ಬಿಟ್ಟು? ಅವ್ರು ಯಾರ ಮಕ್ಕಳಿಗೆ ಸ್ಕೂಲ್ ಎಜುಕೇಷನ್ನು ಮುದುಕರ್ಕ ಅವು ಇವು ಏನಾನ ಬೇರೆ ಮಾಡಬೇಕು. ಇವೆಲ್ಲ ಏನಕ್ಕೆ ಸರ್ ಫ್ರೀ ಉಚಿತ 2,000 ಏನಕ್ಕೆ ಸರ್? ಏನು ಅವ್ರು ಕೇಳಿದ್ರ ಇವ್ರು 2,000 ಕೊಡು ಅಂತ? ಇಲ್ಲ ಸರ್, ಯಾವುದು ಬತ್ತಾನೂ ಇಲ್ಲ ಸರ್, ಬರ್ತಾ ಇಲ್ಲ ಸರ್. ನಮಗೆ 4 ತಿಂಗಳಾಯ್ತು ಬಂದು ಸರ್. ನಿಮ್ಮ ಹೆಸರು? ಮಧುಶ್ರೀ ಅಂತ. ಮಧುಶ್ರೀ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆ ಬರ್ತಾ ಇದೆ ಗೊತ್ತಾ? ವೋಟ್ ಮಾಡ್ತಾ ಇದ್ದೀರಲ್ವಾ? ಓಕೆ, ಯಾರಿಗೆ ನಿಮ್ಮ ವೋಟ್? ಕಾಂಗ್ರೆಸ್ಗೆ. ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ಮುಂದೆ ಬನ್ನಿ, ಹಿಂದಕ್ಕೆ ಹೋಗ್ಬಿಡಿ. ಯಾಕೆ ಕಾಂಗ್ರೆಸ್? ಯಾಕೆ ಕಾಂಗ್ರೆಸ್ ಅಂತಂದರೆ ಅದು ನಮ್ಮ ಫ್ಯಾಮಿಲಿಯಿಂದ ಬಂದಿರೋದು. ಅದು ಬಿಟ್ಟರೆ ಅವರು ಪರವಾಗಿಲ್ಲ, ಜನಗಳಿಗೆ ಒಳ್ಳೇದು ಮಾಡ್ತಾ ಇದ್ದಾರೆ. ಫ್ಯಾಮಿಲಿಯಿಂದ ಬಂದಿರೋದ್ರೆ ಫ್ಯಾಮಿಲಿ ಅವ್ರು ಅವಾಗಿಂದ ಕಾಂಗ್ರೆಸ್ಗೆ ಹಾಕ್ತಾರೆ. ಹೌದು. ಓಕೆ, ಹಂಗಂತ ಕಾಂಗ್ರೆಸ್ಗೆ ಹಾಕ್ಬಿಡಿ, ಏನು ಅಭಿವೃದ್ಧಿ ಮಾಡಿದ್ದಾರೆ ಅಂತ ತಿಳ್ಕೊಂಡು ಕಾಂಗ್ರೆಸ್ಗೆ ಹಾಕ್ತಿದ್ರೆ. ಓಕೆ, ಹಾಗಿದ್ದಲ್ಲಿ ಈ ಬಾರಿ ಕಾಂಗ್ರೆಸ್ ಬರಬೇಕು ಅಂತ ಹೇಳ್ತಾ ಇದ್ರ, ಏನು ಅನುಕೂಲ ಆಗ್ಬೋದಮ್ಮ ಕಾಂಗ್ರೆಸ್ ಬಂದರೆ? ಏನು ಅನುಕೂಲ ಅಂತಂದರೆ ಈಗ ಫ್ರೀ ಬಸ್ಸಸ್ ಬಿಟ್ಟಿದ್ದಾರೆ, ಮತ್ತು ಮಹಿಳೆಯರಿಗೆ 2,000 ಅಮೌಂಟ್ ಕೊಡ್ತಾ ಇದ್ದಾರೆ, ಮತ್ತು ರೇಷನ್ ಅಕ್ಕಿ ಅಂತ 200 ಕೊಡ್ತಾ ಇದ್ದಾರೆ. ಬಡವ್ರಿಗೆ ಒಳ್ಳೇದು ಅಕ್ಕಿ ಅಂತ ಅದು ಒಳ್ಳೇದು ಮಾಡ್ತಾ ಇದ್ದಾರೆ ಅಂತ. ಓಕೆ, ಯಾರು ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು, ಪ್ರಧಾನಮಂತ್ರಿ ನಿಮ್ಮ ಪ್ರಕಾರ? ಸಿದ್ದರಾಮಯ್ಯ ಅವರು ಇಲ್ಲಿ CM ಆಗಿದ್ದಾರೆ. ಮೇಲೆ ರಾಹುಲ್ ಗಾಂಧಿ ಅವರು ಇದ್ದಾರೆ. ರಾಹುಲ್ ಗಾಂಧಿ ಆಗ್ಬೇಕಾ? ಓಕೆ, ನಮಸ್ಕಾರ. ನಿಮ್ಮ ಹೆಸರು? ರಾಮಂಜಿ ಅವರೇ, ಈ ಸರಿ ಎಲೆಕ್ಷನ್ಸ್ ಹತ್ರ ಬರ್ತಾ ಇದೆ ಗೊತ್ತಾ? ಹೌದು, ಗೊತ್ತು. ಯಾರಿಗೆ ನಿಮ್ಮ ವೋಟ್? ನಮ್ಮದು ರಕ್ಷಾರಾಮಯ್ಯ. ಯಾಕೆ ರಕ್ಷಾರಾಮಯ್ಯ? ನಮಗೆ ಕಾಂಗ್ರೆಸ್, ನಾವು ಕಾಂಗ್ರೆಸ್ ಫಾಲೋವರ್. ನಾವು ಕಾಂಗ್ರೆಸ್ ಫಾಲೋವರ್. ಅವ್ರಿಗೆ ಹಾರ ತಗೋತಾ ಇದ್ದಾಗಿದ್ದೀರಾ? ಅವ್ರಿಗೇನು ತಗೊಂತ ಇದೆ? ಗೆದ್ದಾಗ ತಗೊಂತೀರಿ. ಗೆದ್ದಾಗ ತಗೋತೀರಾ? ದೊಡ್ಡ ಹಾರ ಹಾಕ್ತೀರಾ? ದೊಡ್ಡ ಹಾರ ಹಾಕ್ತೀರಿ. ಓಕೆ, ಈ ಸರಿ ಹಂಗಿದ್ರೆ ಕಾಂಗ್ರೆಸ್ ಬರಬೇಕು ಅಂತ ಹೇಳ್ತಾ ಇದ್ದೀರಾ? ಹೌದು, ಏನು ಅನುಕೂಲ ಆಗ್ಬೋದು ಸರ್ ಕಾಂಗ್ರೆಸ್ ಬಂದರೆ? ಮತ್ತೆ ಈಗ BJP ಸರ್ಕಾರ ಬಂದು ಗ್ಯಾಸು, ಪೆಟ್ರೋಲು, ಡೀಸೆಲ್ ಎಲ್ಲ ರೈಸ್ ಆಗಿದೆ. ದಿನ ಬಳಕೆ ವಸ್ತುಗಳೆಲ್ಲ ರೈಸ್ ಆಗಿದೆ, ದುಬಾರಿ ಆಗಿದೆ. ಜನಸಾಮಾನ್ಯಕ್ಕೆ ತೊಂದರೆ ಆಗಿದೆ, ಬಡವರಿಗೆ. ಕಾಂಗ್ರೆಸ್ ಸರ್ಕಾರ ಬಂದರೆ ಸ್ವಲ್ಪ ಅನುಕೂಲ ಆಗುತ್ತೆ. ಹೌದು. ಓಕೆ, ಇವಾಗ ಏನು ರಾಜ್ಯದಲ್ಲಿ 11 ತಿಂಗಳಾಯ್ತು ಸರ್ ಕಾಂಗ್ರೆಸ್ ಸರ್ಕಾರ ಬಂದು. ಯಾವ ರೀತಿಯಾಗಿದೆ ಆಡಳಿತ ಅನ್ಸುತ್ತೆ ನಿಮ್ಗೆ? ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ, ಸುಭದ್ರ ಸರ್ಕಾರ. ಒಂದಷ್ಟು ಜನ ಹೇಳ್ತಾರೆ ಇವಾಗ ಏನೋ ಒಂದಷ್ಟು ಅನುಕೂಲಗಳು ತಂದ್ಕೊಟ್ಟಿದ್ದಾರೆ, ಎಷ್ಟೊಂದು ಜನಕ್ಕೆ ರೀಚೇ ಆಗ್ತಿಲ್ಲ ಅಂತಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ಎಲ್ಲ ಸುಳ್ಳು. ಎಲ್ಲ ಸುಳ್ಳೋದು. ಹೌದು, ಚೆನ್ನಾಗಿ ನಡೀತಾ ಇದೆ ಸರ್ಕಾರ. ಈಗ ಅನ್ನಭಾಗ್ಯ, ಶಿರೋಭಾಗ್ಯ, ಇದು ಗೃಹಲಕ್ಷ್ಮಿದು ಎಲ್ಲ ಚೆನ್ನಾಗಿದೆ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಬಾಬಾಜಾನ್ ಅವರೇ, ಈ ಸರಿ ಎಲೆಕ್ಷನ್ಸ್ ಹತ್ರ ಬರ್ತಾ ಇದೆ, ನಿಮ್ಮ ಬೆಂಬಲ ಯಾರಿಗೆ? ನಮ್ಮ ಬೆಂಬಲ ಕಾಂಗ್ರೆಸ್ಗೆ. ಕಾಂಗ್ರೆಸ್. ಓಕೆ, ಯಾಕೆ ಕಾಂಗ್ರೆಸ್ ಸರ್? ಯಾಕೆ ಅಂತ ಹೇಳಿದ್ರೆ ಮನುಷ್ಯರು ಶಾಂತಿಯಿಂದ ಇರಬೇಕಂದ್ರೆ ಕಾಂಗ್ರೆಸ್ ಬೇಕು. ಇವಾಗೇನು ಅಶಾಂತಿ ಹುಟ್ಟಿದ್ಯಾ? ಅಶಾಂತಿಗಿಂತ ಅಶಾಂತಿನೇ ಹುಟ್ಟಿರೋದು. ನೆಮ್ಮದಿ ಬೇಕಂದ್ರೆ ಕಾಂಗ್ರೆಸ್ ಬೇಕು. ಹಂಗಿದ್ರೆ ಇವಾಗ ನೀವು ಲೈಫಲ್ಲಿ ನೆಮ್ಮದಿಯಾಗಿಲ್ಲ ಅನ್ಸುತ್ತೆ? ಇಲ್ಲ, ತುಂಬ ತಿನ್ನೋಕೆ ಬಾಧೆ, ಡೀಸೆಲ್ಲು, ಪೆಟ್ರೋಲು, ಮಾತ್ರೆದಿಂದ ಎಲ್ಲಾನು ತೊಂದರೆ ಇದೆ. ಯಾಕೆ ಆ ಥರ ತೊಂದರೆ ಯಾಕೆ ಆಗ್ತಿದೆ ಅನ್ಸುತ್ತೆ ನಿಮಗೆ? ಲೂಟಿ ಮಾಡೋಕ್ಕೆ. BJP ಅವ್ರು ಲೂಟಿ ಮಾಡ್ತಾ ಇದ್ದಾರಲ್ವಾ? ಮಾಡ್ತಾ ಇದ್ದಾರೆ, ಅದಕ್ಕೆ ಪ್ರಾಬ್ಲಮ್ ಆಗ್ತಿದೆ. ಓಕೆ, ಇವಾಗ ಏನು ಕಾಂಗ್ರೆಸ್ ಸರ್ಕಾರ ಇಲ್ಲಿ ಆಡಳಿತಕ್ಕೆ ಬಂದು 11 ತಿಂಗಳಾಯ್ತು, ಹೇಗಿದೆ? ಸಕ್ಕತ್ತಾಗಿದೆ. ಏನು ಅಷ್ಟೊಂದು ಕಾನ್ಫಿಡೆನ್ಸ್ ಏನು ಸರ್ ಸಕ್ಕತ್ತಾಗಿದೆ ಅನ್ನೋಕ್ಕೆ? ಮನೆಯಲ್ಲಿ 2,000 ದುಡ್ಡು ಕೊಡ್ತಾರೆ, ರೇಷನ್ ಬರುತ್ತೆ, ರೇಷನ್ ಅಮೌಂಟ್ ಬರುತ್ತೆ. ಮನೆಯಲ್ಲಿ ನಮಗೆ 100-200, ನಾವು ಡ್ರೈವರ್ ಕೆಲಸ ಮಾಡೋದು, 100-200 ತೊಂದರೆ ಇಲ್ಲ, ಕೇಳೋದಿಲ್ಲ ಮನೆಯಲ್ಲಿ. ಸಿದ್ದರಾಮಯ್ಯವ್ರು ಕೊಡ್ತಾರೆ, ಇಸ್ಕೊಂಡು ಖರ್ಚು ಮಾಡ್ಕೊಂಡು ಅದಕ್ಕೆ ಅಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಓಕೆ ಸರ್, ಇವಾಗ ಏನು ಹಂಗಿದ್ರೆ ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು ನಿಮ್ಮ ಪ್ರಕಾರ? ರಾಹುಲ್ ಗಾಂಧಿ. ವೈ ರಾಹುಲ್ ಗಾಂಧಿ? ಒಳ್ಳೆ ಮನುಷ್ಯ, ಅದಕ್ಕೆ ಆಗಬೇಕು. ಸರ್ ನಮಸ್ಕಾರ. ನಮಸ್ಕಾರ. ಹೆಸರು? ನಾಗರಾಜ್. ಏನೋ ಒಳ್ಳೆ ಇದೆಲ್ಲ ಪತ್ರ ಎಲ್ಲ ತುಂಬ್ತಾ ಇದ್ದೀರಾ? ನಾವು ರೈತರು. ಅದು ಸರ್, ಈ ಸರಿ ಎಲೆಕ್ಷನ್ಸ್ ಹತ್ರ ಬರ್ತಾ ಇದೆ, ನಿಮ್ಮ ಬೆಂಬಲ ಯಾರಿಗೆ? ನಮ್ಮ ಬೆಂಬಲ ಸುಧಾಕರ್ ಅವ್ರಿಗೆ. BJP ಅಂತಾರ ಸುಧಾಕರ್ ಅಥವಾ ಸುಧಾಕರ್ ಅಂತ? ಅಲ್ಲ, ಮೋದಿ ಅಂತೇಳಿ. ಮೋದಿ ಅಂತ ಅಂದ್ಬಿಟ್ಟು ಸುಧಾಕರ್. ಯಾಕೆ ಮೋದಿ? ಇವಾಗ ಮೊದಲು 25,000 ಪಂಪ್ ಸೆಟ್ ಟಿಸಿ ಕುಸ್ತಾ ಇದ್ರು, ಇವತ್ತು ಬಂದು 2.5 ಲಕ್ಷ ಕೇಳ್ತಾ ಇದ್ದಾರೆ. ಅದರಿಂದ ಅಷ್ಟೇ ರೈತ ಚೇಂಜ್ ಆಗಬೇಕು. ಸರ್, ಈ ಸರಿ ಹಂಗಿದ್ರೆ BJP ಬಂದ್ರೆ ಸರ್ ಏನು ಅನುಕೂಲ ಆಗ್ಬೋದು ಅನ್ಸುತ್ತೆ? ಎಲ್ಲ ಕಡಿಮೆ ಆಗ್ಬೋದು ಅಂತ ಉದ್ದೇಶ ಅಷ್ಟೇ. ಕಡಿಮೆ ಬಂದ್ರೆ. ಓಕೆ, ಇವಾಗ ಕೇಂದ್ರದಲ್ಲಿ BJP ಇದೆ, ಹೆಂಗಿದೆ?
ಅಲ್ಲಿ ಇರೋದು ಅಂದರೆ ಎಲ್ಲ ಕಡೆ ಒಂದೇ ಇದ್ರೆ ಸರಿ ಹೋಗುತ್ತೆ ಅಂತ ಹಾಗಿದ್ರೆ ಇಲ್ಲೂ ಅದಿರ್ಬೇಕಿತ್ತು ಅಂತ ನಿಮ್ಮ ಅನಿಸಿಕೆ ಅಷ್ಟೇ ಅಷ್ಟೇ ಎಲ್ಲ ಕಡೆ ಒಂದೇ ಇದ್ರೆ ಏನು ಬೇಕಾದ್ರೂ ಮಾಡ್ಬೋದಲ್ಲ. ಸರ್ ನಮಸ್ಕಾರ. ಹೇಳಿ. ನಿಮ್ಮ ಹೆಸರು? ಅಶೋಕ್. ಅಶೋಕ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ ಸರ್? ಬಿಜೆಪಿ ಸರ್. ಬಿಜೆಪಿ. ಯಾಕೆ ಬಿಜೆಪಿ? ಕೆಲಸ ಚೆನ್ನಾಗಿ ಮಾಡ್ತಾವ್ರೆ ಬಿಜೆಪಿ. ಕೆಲಸ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಏನು ಚೆನ್ನಾಗಿ ಆಗಿದೆ ಅನ್ಸುತ್ತೆ? ಎಲ್ಲ ನಮಗೆ ಎಲ್ಲ ಅನುಕೂಲ ಆಗ್ತಾ ಇದೆ ಅವರಿಂದ. ಕಾಂಗ್ರೆಸ್ ಅವರಿಂದ ಏನು ಫ್ರೀ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಗಂಡಸರು ಕಿತ್ಬಿಟ್ಟು ಹೆಂಗಸರಿಗೆ ಹಾಕ್ಬಿಟ್ಟು ಸಂಸಾರ ನೋಡ್ದಿಕ್ಕ ಕೆಲಸ ಮಾಡ್ತಾವ್ರೆ. ಏನು ಅನುಕೂಲ ಮಾಡ್ತಾವ್ರೆ ಅವರು? ಯಾಕೆ ಅನ್ಸುತ್ತೆ ಇವಾಗ ಸಂಸಾರ ಹೊಡೆದೋಗ್ತಿದೆ ಅಂತ? ಯಾಕೆ ಎಲ್ಲ ಇವಾಗ ಲೇಡೀಸ್ ಒಬ್ಬರೇ ಓಟ್ ಹಾಕಿರೋದು, ಜೆಂಟ್ಸ್ ಓಟ್ ಹಾಕಿಲ್ವಾ? ಜೆಂಟ್ಸ್ ಓಟ್ ಹಾಕಿಲ್ವಾ? ಓಟ್ ಹಾಕಿಲ್ಲ ಅಂತ ಕೇಳ್ತಾ ಇದ್ದೀರಾ? ಹೌದು. ಅಲ್ಲಿಗೆ 2,000 ರೂಪಾಯಿ ಫ್ರೀ ಅಂತ ಮಾಡ್ಬಿಟ್ಟಿದ್ದಾರಲ್ವಾ? ಬೇರೆ 2,000 ರೂಪಾಯಿ ಕೊಟ್ಬಿಟ್ಟು ಉಳಿದಿರಲ್ಲ ಎಲ್ಲಿ ಹೋಗ್ಬೇಕು? ಇವಾಗ ಲೇಡೀಸ್ಗೆ 2,000 ರೂಪಾಯಿ ಕೊಟ್ಟರೆ ನಿಮ್ಮ ಮನೆಗೆ ಅಲ್ವಾ ಯೂಸ್ ಆಗುತ್ತೆ? ಎಲ್ಲಿ ಯೂಸ್ ಆಗುತ್ತೆ? ಆಗ್ತಾ ಇಲ್ಲ. ಅವ್ರೆಲ್ಲ ಒಂದು ಟೂರ್ ಹೋಗ್ತಾರೆ ಅವರು. ಟೂರ್ ಹೋಗ್ತಾರೆ. ಹೌದು. ಓಕೆ, ಹಂಗಿದ್ರೆ ಇವಾಗ ಯಾರು ಪ್ರೈಮ್ ಮಿನಿಸ್ಟರ್ ನಿಮ್ಮ ಪ್ರಕಾರ? ಮೋದಿನೇ ಆಗ್ಬೇಕು. ಮೋದಿನೇ. ಯಾಕೆ ಮೋದಿ? ಅವ್ರು ಕೆಲಸ ಚೆನ್ನಾಗಿ ಮಾಡ್ತಾರೆ, ಅನುಕೂಲ ಇದೆ. ಓಕೆ, ಇವಾಗ ನೀವೇನು ಕೆಲಸ ಮಾಡ್ತೀರಾ ಸರ್? ನಾವು ಡ್ರೈವರ್. ಪರವಾಗಿಲ್ಲ, ಅನುಕೂಲ ನಿಮ್ಮ ಸ್ಟ್ಯಾಂಡ್ಗೆಲ್ಲ? ಏನು ಸ್ಟ್ಯಾಂಡ್ಗೆ ಅನುಕೂಲನೇ ಇಲ್ಲ. ಅವರು ಕಾಂಗ್ರೆಸ್ ಸರ್ಕಾರ ಬಂದಾಗ ಅನುಕೂಲನೇ ಇಲ್ಲ. ನಮ್ಮ ಬಿಸ್ನೆಸ್ ನಿಂತೋಗ್ಬಿಟ್ಟೈತೆ. ಬಿಸ್ನೆಸ್ ನಿಂತೋಗಿದೆ. ಯಾವಾಗ ಬಸ್ ಫ್ರೀ ಅಂತ ಮಾಡಿದ್ರು, ಬಿಸ್ನೆಸ್ ಎಲ್ಲ ಐತೆ. ಬಸ್ ಇವಾಗ ಅದೇ ದುಡ್ಡು ನೀವು ಬೇರೆ ಕರ್ಕೊಂಡು ಕೊಡ್ಬೋದಾಗಿತ್ತಲ್ಲ. ಏನು ನಿಮ್ಮ ಆಗ್ರಹ ಏನು ಇದ್ರ ಬಗ್ಗೆ? ಇದ್ರ ಬಗ್ಗೆ ಏನಿಲ್ಲ, ಅವರೇ ಮೋದಿ ಅವರೇ ಬರ್ಬೇಕಂತ. ಮೋದಿ ಅವರೇ ಆಗ್ಬೇಕು. ಎಸ್.